ಎಷ್ಟು ಜನ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೂವಿ ನೋಡಿದ್ದೀರಾ? ನೈಸ್ ನೈಸ್. ಸೊ ಇದರಲ್ಲಿ ಒಂದು ಡೈಲಾಗ್ ಬರುತ್ತೆ, ಅನಂತ್ ಸರ್ ಹೇಳ್ತಾರೆ, ಮಗು ಯಾವ ಭಾಷೆಯಲ್ಲಿ ಕನಸನ್ನು ಕಾಣುತ್ತೋ ಅದೇ ಭಾಷೆಯಲ್ಲಿ ಶಿಕ್ಷಣ ಕೊಡಬೇಕು, ಕೊಡಲಿಲ್ಲ ಅಂತ ಹೇಳಿದ್ರೆ ಅದು ಸರ್ಕಾರದ ವೈಫಲ್ಯ ಅಂತ. ಸೊ ಇವತ್ತು ನಾವು ಇಷ್ಟು ಜನ ಸೇರಿದ್ದೀವಿ. ನನಗೆ ತುಂಬ ಪ್ರೌಡ್ ಇದೆ, ಬಿಕಾಸ್ ನಾನು 2012 ಪಾಸ್ಡ್ ಔಟು. ಎಷ್ಟೊಂದು ಸೆಮಿನಾರ್ಸ್ ಆಗಲಿ ಟೆಕ್ ಟಾಕ್ಸ್ ಆಗಲಿ ಕೊಟ್ಟಿದ್ದೀನಿ. ಎಲ್ಲೂ ಕೂಡ ಇಷ್ಟು ಓಪನ್ ಆಗಿ ಕನ್ನಡದಲ್ಲಿ ಮಾತಾಡೋಕ್ಕೆ, ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲಿ ಅವಕಾಶ ಸಿಕ್ಕಿರಲಿಲ್ಲ. ಸೊ ಮೈಕ್ರೋ ಡಿಗ್ರಿ ಅವರು ಈ ಅವಕಾಶನ ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಸೊ ವಿತೌಟ್ ಎನಿ ಫರ್ದರ್ ಡಿಲೇ ವಿ ಕ್ಯಾನ್ ಜಂಪ್ ಇನ್ ಟು ಟುಡೇಸ್ ಟಾಪಿಕ್ಕು. ಎಷ್ಟು ಜನಕ್ಕೆ MongoDB ಗೊತ್ತಿದೆ? ಓಕೆ. ಸೊ ಎಷ್ಟು ಜನಕ್ಕೆ ಸರ್ಚ್ ಬಗ್ಗೆ ಗೊತ್ತಿದೆ? ಸರ್ಚ್ ಅಂತ ಹೇಳಿದ್ರೆ ರೆಗ್ಯುಲರ್ ಆಗಿ ನೀವು ಯಾವುದೇ ಒಂದು ಅಪ್ಲಿಕೇಶನ್ ತೊಗೊಳ್ಳಿ, ಇ ಕಾಮರ್ಸ್ ಅಪ್ಲಿಕೇಶನ್ ಆಗಿರ್ಬೋದು ಅಥವಾ ವೆಬ್ಸೈಟ್ ಆಗಿರ್ಬೋದು, ಗೌರ್ಮೆಂಟ್ ವೆಬ್ಸೈಟು ಅಥವಾ ಪ್ರೈವೇಟು ಯಾವುದಾದ್ರು ವೆಬ್ಸೈಟ್ ಆಗಿರಲಿ, ಅದರಲ್ಲಿ ಒಂದು ಸರ್ಚ್ ಬಾರ್ ಇರುತ್ತೆ ಅಲ್ವಾ? ಲೈಕ್ ಗೂಗಲ್ ಸರ್ಚ್, ಅದೇ ಥರ ಯಾವುದಾದ್ರು ಒಂದು ಸರ್ಚ್ ಬಾರ್ ಇರುತ್ತೆ. ಸೊ ಟಿಪಿಕಲ್ ಆಗಿ ಸರ್ಚಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಒಂದು ಕೀವರ್ಡನ್ನು ಸರ್ಚ್ ಮಾಡ್ತೀರಾ, ಆ ಕೀವರ್ಡ್ ಇರೋವಂಥ ಕಾಂಟೆಂಟ್ಗಳನ್ನು ಇದನ್ನು ತೋರಿಸ್ತಾ ಬರುತ್ತೆ. ಓಕೆ. ಬಟ್ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತ ಹೇಳಿದ್ರೆ, ನೀವು ಸರ್ಚ್ ಮಾಡೋ ಕೀವರ್ಡ್ಗಿಂತ ಅದ್ರ ರಿಲೇಟೆಡ್ ವರ್ಡ್ಸ್ಗಳು ಕೂಡ ನಿಮಗೆ ರಿಸಲ್ಟಲ್ಲಿ ಸಿಗಬೇಕು. ಬಿಕಾಸ್ ವಿ ಕೆನಾಟ್ ಸರ್ಚ್ ಆಲ್ವೇಸ್ ವಿತ್ ದ ಪರ್ಟಿಕ್ಯುಲರ್ ವರ್ಡ್. ಅದೇ ವರ್ಡನ್ನ ಇಟ್ಕೊಂಡು ನಾವು ಸರ್ಚ್ ಮಾಡೋಕ್ಕಾಗಲ್ಲ ಎಲ್ಲ ಟೈಮಲ್ಲೂ. ಬಿಕಾಸ್ ನಮಗೆ ಸಿಗೋವಂಥ ಕಾಂಟೆಂಟ್ಗಳು ಬೇರೆ ಕಡೆ ಇನ್ನೂ ಎಫಿಷಿಯೆಂಟಾಗಿ ಸಿಗ್ಬೋದು. ಈಗ ಸರ್ಚ್ ಫಾರ್ ಎಕ್ಸಾಂಪಲ್ ಒಂದು ಟಿ ಶರ್ಟನ್ನೇ ಹುಡುಕ್ತಾ ಇದ್ದೀನಿ ಅಂತಂದಾಗ, ಸೊ ಸಿಗೋವಂಥ ಟಿ ಶರ್ಟ್ ಮೇ ಬಿ ಅಂದರೆ ಎಕ್ಸಾಕ್ಟ್ ಟಿ ಶರ್ಟ್ ಅನ್ನೋದಕ್ಕಿಂತ ಐ ಮೇ ಲೈಕ್ ಶರ್ಟ್ ವಿತ್ ಅ ಡಿಫ್ರೆಂಟ್ ಪ್ಯಾಟರ್ನ್, ಆರ್ ಐ ಮೇ ಲೈಕ್ ಕಂಪ್ಲೀಟ್ ಲೈಕ್ ಅ ಶೇರ್ವಾನಿ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಸ್ಪೆಕ್ಟ್ ಆಲ್ ಟುಗೆದರ್. ಸೊ ಸರ್ಚ್ ಇಂಜಿನ್ ಅನ್ನುವಂಥದ್ದು ಏನು ಮಾಡಬೇಕು ಅಂತ ಹೇಳಿದ್ರೆ, ಇಫ್ ಯು ಆರ್ ಸರ್ಚಿಂಗ್ ಫಾರ್ ದ ಟಿ ಶರ್ಟ್, ಓಕೆ, ಸೊ ಹಿ ಈಸ್ ಸರ್ಚಿಂಗ್ ಅಬೌಟ್ ಸಮಥಿಂಗ್ ವೇರಿಯಬಲ್, ಮೇ ಬಿ ಲೈಕ್ ಅ ಟಾಪ್ ವೇರ್. ಓಕೆ. ಸೊ ದ ಸರ್ಚ್ ಇಂಜಿನ್ ಶುಡ್ ಬಿ ಏಬಲ್ ಟು ಗಿವ್ ದ ಕಾಂಟೆಕ್ಸ್ಟ್ ಅವೇರ್ ರಿಸಲ್ಟ್ಸ್ ಅಲ್ವಾ? ಸೊ ದಟ್ ಈಸ್ ವಾಟ್ ವಿ ವಿಲ್ ಬಿ ಟ್ರೈಂಗ್ ಟು ಬಿಲ್ಡ್ ಟುಡೇ. ಸೊ ಇದಕ್ಕೆ ಲಿಟ್ಲ್ ಬಿಟ್ ಆಫ್ MongoDB knowledge is essential, but we'll try to make it like little fun, and we'll try to make it little more interactive, and based on that we can go. So ಒಂದು ಗೂಗಲ್ ಶೀಟ್ ಇದು ಮಾಡಿದ್ದೀನಿ, ಲೈಕ್ ಅದರೊಳಗೆ, ಯಾಕಂದರೆ ಇಫ್ ಎನಿಥಿಂಗ್ ಐ ಆಮ್ ಟೈಪಿಂಗ್ ಐ ಶುಡ್ ಬಿ ಏಬಲ್ ಟು ಶೇರ್ ವಿತ್ ಯು ಅಲ್ವಾ? ಸೊ ಯು ಕ್ಯಾನ್ ಸರ್ಚ್ ಫಾರ್ bit.ly bit.ly/T Harate. Okay, something is missing. 1 second. I guess like small t ಅನ್ಸುತ್ತದು. T Harate ಎಲ್ಲದು ಸ್ಮಾಲ್ ಲೆಟರ್ಸ್ ಅಲ್ಲಿ. So it will open a Google Docs. You can just maybe continue to the destination. Okay, so I'll be pasting some of the codes or anything, so you can directly access through it. So everybody got this link alla? bit.ly/T Harate. Okay. So ಇದಕ್ಕೆ ನಮ್ಗೆ ಇನ್ನೊಂದು ಬೇಕಾಗುತ್ತೆ, ದಟ್ ಈಸ್ MongoDB ಡೇಟಾಬೇಸ್. ಓಕೆ. ಸೊ MongoDB ಡೇಟಾಬೇಸ್ ಬೇಕು ಅಂತ ಹೇಳಿದ್ರೆ, ಲೈಕ್ ನಾವು ಇವಾಗ ಇನ್ಸ್ಟಾಲ್ ಮಾಡೋದಕ್ಕಾಗಲಿ ರನ್ ಮಾಡೋದಕ್ಕಾಗಲಿ ಆಗಲ್ಲ. ಸೊ ವಾಟ್ ವಿ ಕ್ಯಾನ್ ಡೂ ಇಸ್, ಲೈಕ್ MongoDB ಹ್ಯಾಸ್ ಇಟ್ಸ್ ಓನ್ ಆಫರಿಂಗ್ ಕಾಲ್ಡ್ MongoDB Atlas. ಇಟ್ಸ್ ಅ ಕ್ಲೌಡ್ ಬೇಸ್ಡ್ ಡೇಟಾಬೇಸ್ ಆಸ್ ಅ ಸರ್ವಿಸ್ ಪ್ಲಾಟ್ಫಾರ್ಮ್. ಸೊ ಜಸ್ಟ್ cloud.mongodb.com. T Harate, Tech Harate, T Harate, THARATE. ಓಕೆ. ಸೊ cloud.mongodb.com ಅಂತ ಹೇಳ್ಬಿಟ್ಟು ಹೋಗಿ, ಇಲ್ಲಿ ಯು ಕ್ಯಾನ್ ಸೈನ್ ಅಪ್ ವಿತ್ ಯುವರ್ ಏನು ಹೇಳಿ, ಲೈಕ್ ಪರ್ಸ್ನಲ್ ಇಮೇಲ್ ಐ ಡಿ ಆಗಿರ್ಬೋದು. ಲೈಕ್ ಬೆಟರ್ ಗೋ ವಿತ್ ದ ಪರ್ಸ್ನಲ್ ಇಮೇಲ್ ಐ ಡಿ. ಜಸ್ಟ್ ಇಫ್ ಯು ಡೋಂಟ್ ಹ್ಯಾವ್ ಎನ್ ಅಕೌಂಟ್, ಲೈಕ್ ಅಲ್ಲಿ ಸೈನ್ ಅಪ್ ಅಂತ ಆಪ್ಷನ್ ಇದೆ ಇಲ್ಲಿ. ಓಕೆ.
So click on sign up and using your email ID or company email ID you can log in cloud.mongodb.com. I'll just paste this link in the document. Okay. Okay, I'll also log in. I just use some dummy email, but it will send for, you know, yeah, so I got an email. I'll use this 10 minutes email, so it will give you 10 minutes one free dummy email ಕೊಡುತ್ತೆ. ಅದು ಆ ಟೈಮಲ್ಲಿ ಏನಾದ್ರು ನಿಮ್ಗೆ ಇಮೇಲ್ಸ್ ಎಲ್ಲ ಬಂತು ಅಂತ ಹೇಳಿದ್ರೆ ಇಟ್ ವಿಲ್ ಶೋ ಇನ್ ದ ಇನ್ಬಾಕ್ಸು. ಆ್ಯಂಡ್ ಈ ಥರ ಸ್ಪ್ಯಾಮ್ ಇಮೇಲ್ಸ್ಗಳಿಗೆಲ್ಲ ಯೂಸ್ ಮಾಡ್ಕೋಬೋದು, ವೇರ್ ಯು ನೀಡ್ ಟು provide your email ID, rather like if you want to avoid your personal email ID to be given ಅಷ್ಟೇ. So it is already done. I'll just log in. So now I have to log in with this particular email ID. ಇದು 10 minutes email ಅಂತ ಒಂದು ವೆಬ್ಸೈಟ್ ಇದೆ ಅಲ್ಲ, ಯು ಕ್ಯಾನ್ ಯೂಸ್ ಯುವರ್ ಓನ್, ಬಟ್ ಐ ಆಲ್ರೆಡಿ ಹ್ಯಾವ್ ಮೈ ಓನ್ ಆಗಿರೋದ್ರಿಂದ ಐ ಆಮ್ ಜಸ್ಟ್ ಅವಾಯ್ಡ್ ಲೈಕ್. ಸೊ ಲಾಗಿನ್ ಆದಮೇಲೆ ಇದು ಬರುತ್ತೆ, ಯು ಕ್ಯಾನ್ ಸೆಂಡ್ ಕೋಡ್, ಇಟ್ ವಿಲ್ ಸೆಂಡ್ ಯು ಕೋಡ್. +42 latest 971482. Yeah, so you can see ಈ ಥರ ಒಂದು ಲ್ಯಾಂಡಿಂಗ್ ಪೇಜ್ ಬರುತ್ತೆ. ಸೊ ಇದರೊಳಗಡೆ ನೀವು ಅಂದರೆ ಇದು ಹೇಗೆ ಲೇಔಟ್ ಇರುತ್ತೆ ಅಂತ ಹೇಳಿದ್ರೆ, ಮೇನ್ಲಿ ಒಂದು ಆರ್ಗನೈಸೇಷನ್ ಇರುತ್ತೆ. ಆರ್ಗನೈಸೇಷನ್ ಅಂತ ಹೇಳಿದ್ರೆ ಲೈಕ್ ಕಂಪನಿ ಥರ. ಸೊ ಕಂಪ್ನಿ ಒಳಗೆ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ಗಳಿರುತ್ತೆ. ಒಂದು ಪ್ರೊಡಕ್ಷನ್ ಪ್ರಾಜೆಕ್ಟ್ ಆಗಿರ್ಬೋದು, ಅಥವಾ QA ಪ್ರಾಜೆಕ್ಟು, ಅಥವಾ ಡೆವ್, UAT. ಸೊ ಈ ಥರ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಆಗುತ್ತೆ. ಸೊ ಕನ್ಸಿಡರ್ ಪ್ರಾಜೆಕ್ಟ್ಸ್ ಆಸ್ ಅ ಟೀಮ್. ಸೊ ಡಿಫ್ರೆಂಟ್ ಟೀಮ್ಸ್ ವಿಲ್ ಬಿ ಯೂಸಿಂಗ್ ದೇರ್ ಓನ್ ಡಿಫ್ರೆಂಟ್ ಪ್ರಾಜೆಕ್ಟ್ಸ್. ಸೊ ಕರೆಂಟ್ಲಿ ಇಟ್ ಹ್ಯಾಸ್ ಲೈಕ್ ಪ್ರಾಜೆಕ್ಟ್ 0 ಅಂತ ಹೇಳ್ಬಿಟ್ಟು ಒಂದು ಡಮ್ಮಿ ಪ್ರಾಜೆಕ್ಟ್ ಇದೆ. ಸೊ ನೋ ನೀಡ್ ಟು worry much about that, like, but if you are andre building MongoDB for your company anta andaga, you should have dedicated projects or dedicated organization name and everything. So you can click on the project's name. So in the projects you have to create a clusters. Okay, so cluster anta helidre actual MongoDB deployment that will be running in the cloud, and it is completely free of cost. M0 anta ಒಂದು cluster tier ಇದೆ, that is completely free of cost. So when you click on the create button ಅಲ್ವಾ, ಸೊ ಇದರಲ್ಲಿ M0 ಫ್ರೀ ಟೈರ್ ಅಂತ ಒಂದು ಆಪ್ಷನ್ ಇದೆ. ಸೊ ಕ್ಲಿಕ್ ಆನ್ ದ್ಯಾಟ್. ಸೊ ಇದ್ರದ್ದು ಸ್ಪೆಸಿಫಿಕೇಶನ್ ಇದರೊಳಗೆ ಮೆನ್ಷನ್ ಆಗಿರುತ್ತೆ. ಇಟ್ ಹ್ಯಾಸ್ ಲೈಕ್ 512 MB ಆಫ್ ದ ಸ್ಟೋರೇಜ್, ವಿಚ್ ಈಸ್ ವೆರಿ ಲೆಸ್. ಐ ಗೆಸ್ ಲೈಕ್ ಇಫ್ ಯು ಅಪ್ಲೋಡ್ 5 to 6 photos, it will be more than it will fill out, and it will be having the shared vCPU, and it will be having like a 0 to 100 operations per second, and you can connect maximum 500 connection at a time. Like it's a concurrent connections that you can have. But if you are ಏನೇಳಿ ನಿಮ್ದು ವರ್ಕ್ಲೋಡ್ ಗ್ರೋ ಆಗ್ತಾ ಇದೆ, ಅಥವಾ ನಿಮ್ಮ ಕಂಪ್ನಿ ನೀಡ್ಸ್ ಮೋರ್ ಆಫ್ ಸ್ಟೋರೇಜ್ ಆರ್ ಬೆಟರ್ ಹೈಯರ್ ಸೆಕ್ಯೂರ್ಡ್ ಡೇಟಾಬೇಸ್ ಡಿಪ್ಲಾಯ್ಮೆಂಟ್ ಬೇಕು ಅಂತಂದಾಗ, ಯು ಕ್ಯಾನ್ ಗೋ ಫಾರ್ ಎನಿ ಪೇಯ್ಡ್ ಆಲ್ಟರ್ನೇಟಿವ್ಸ್ ಹಿಯರ್. But MongoDB has a better feature also, like you can even upgrade, just like how we will be upgrading the EC2 instances. Same way idrallu kuda ನೀವು upgrade ಮಾಡ್ಕೋಬಹುದು, like as and when your workload grow ಆಗ್ತಿದ್ದಂಗೆ, like you can
ಇನ್ಕ್ರೀಸ್ ಅವ್ರ ಯಾವುದು ಅದ್ರದ್ದು ವರ್ಕ್ಲೋಡ್ಗಳನ್ನು ಇನ್ಕ್ರೀಸ್ ಮಾಡ್ಕೋಬೋದು, ಹಾಗೆಯೇ ಕ್ಲಸ್ಟರ್ ಟಿಯರ್ನ ಇನ್ಕ್ರೀಸ್ ಮಾಡ್ಕೋಬೋದು. ಓಕೆ, ಸೊ ಐ ವಿಲ್ ಬಿ ಚೂಸಿಂಗ್ ದ ಫ್ರೀ ಟಿಯರ್ and you can give any name. I'll give it as default, and MongoDB offers in AWS, Google Cloud and Azure, so any of the cloud provider you can choose your own. I'll keep it as default AWS. Okay, so it will take some 2 to 3 minutes of time, and in the meantime, like, you can even create a username. By default it will create, but edit ಮಾಡಕ್ಕಾಗ್ತಾಯಿಲ್ಲ. Fine, okay, so you can ignore this. We can even create ourselves in the left hand side, or ಅದರೊಳಗೆ ಬಂದಿರೋದನ್ನು ಬೇಕಾದ್ರೂ ಕನೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ಕ್ಲಸ್ಟರ್ಸ್ ಅಂತ ಇರುತ್ತೆ ನೋಡಿ ಲೆಫ್ಟ್ ಸೈಡಲ್ಲಿ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಟೇಕ್ ಟು ದ ಆ್ಯಕ್ಚುಯಲ್ ಕ್ಲಸ್ಟರ್ ದಟ್ ವಾಟ್ ವಿ ಹ್ಯಾವ್ ಸ್ಟಾರ್ಟೆಡ್, ಆಯಿತಾ. ಸೊ ಇದರೊಳಗಡೆ ಇಟ್ ಈಸ್ ಕರೆಂಟ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಡೆಪ್ಲಾಯಿಂಗ್ ಯುವರ್ ಚೇಂಜಸ್ ಆ್ಯಂಡ್ ಇಟ್ ಈಸ್ ಸ್ಟಾರ್ಟಿಂಗ್ ಅಪ್, ಲೈಕ್ ಇಟ್ ವಿಲ್ ಸ್ಟಾರ್ಟ್ 3 VMs. In the EC2 instance, it will start, if it is a AWS, it will create a 3 EC2 instance. In that, it will be installing MongoDB and whatever the backend stuffs ಏನಿದೆ ಅದನ್ನೆಲ್ಲ ಮಾಡ್ಕೊಳ್ತಾ ಇರುತ್ತೆ. It will take little time, and currently it is loading the sample data set. That means some of the databaseಗಳನ್ನು MongoDB by default it will give, like especially for the M0 cluster. It is for the testing purpose ಅಲ್ವಾ. ಸೊ ಅದು ಆಲ್ರೆಡಿ ಕೆಲವೊಂದೊಂದು ಡೇಟಾಬೇಸ್ಗಳನ್ನು ಅದರೊಳಗಡೆ ಹಾಕ್ಬಿಟ್ಟು ಕೊಡುತ್ತೆ, ಸೊ ದಟ್ ಲೈಕ್ ಯು ಕ್ಯಾನ್ ಡೂ ದ ಪ್ರಾಕ್ಟೀಸ್ ಅನ್ನೋ ಥರ. ಸೊ ಕರೆಂಟ್ಲಿ ಇಟ್ ಈಸ್ ಲೋಡಿಂಗ್ ದ ಸ್ಯಾಂಪಲ್ ಡೇಟಾ ಸೆಟ್, ಬಟ್ ವಿ ಹ್ಯಾವ್ ಟು ಕ್ರಿಯೇಟ್ ದ ಯೂಸರ್ ಆಲ್ಸೋ. ಸೊ ಇನ್ ದ ಸೆಕ್ಯೂರಿಟಿ ಸೆಕ್ಷನ್ ಡೇಟಾಬೇಸ್ ಆ್ಯಂಡ್ ನೆಟ್ವರ್ಕ್ ಆಕ್ಸೆಸ್ ಅಂತ ಇದೆ ಲೆಫ್ಟ್ ಸೈಡಲ್ಲಿ. ಸೊ ಯು ಕ್ಯಾನ್ ಗೋ ದೇರ್ ಆ್ಯಂಡ್ create a user. I'll just create with root anda. So I'll just select Atlas admin, built-in role, that's it, nothing changes, only 3. Am I going too fast? Illedi ರೋಲ್ ಬಿಲ್ಟ್ ಇನ್ ಅಟ್ಲಾಸ್ ಅಡ್ಮಿನ್ ಅಂತ ಇದೆ ನೋಡಿ. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆಲ್ಲ ನ್ಯಾವಿಗೇಷನ್ಸ್ ಬಟನ್ ಇರುತ್ತೆ. ಸೊ ಯಾವ ಟ್ಯಾಬನ್ನು ಕ್ಲಿಕ್ ಮಾಡಿದ್ರೆ, ಅಂದರೆ ಇಟ್ ವಿಲ್ ಆಲ್ ದ ಟ್ಯಾಬ್ ನೇಮ್ಸ್ ಆರ್ ಸೆಲ್ಫ್ ಎಕ್ಸ್ಪ್ಲನೇಟರಿ. ಸೊ ಕ್ಲಸ್ಟರ್ಗೆ ಇಟ್ ವಿಲ್ ಲ್ಯಾಂಡ್ ಯು ಇನ್ ದ ಕ್ಲಸ್ಟರ್. ಆ್ಯಂಡ್ ಇವಾಗ ನೋಡ್ಬೋದು ಇಟ್ ಈಸ್ ಲೈಕ್ ಅ ಗ್ರೀನ್, ಸೊ ದಟ್ ಈಸ್ ಆನ್ಲೈನ್, ರೈಟ್. ಐ ಮೀನ್ ಲೈಕ್ ಆಲ್ ದ ನೋಟ್ಸ್ ಆರ್ ಅವೈಲೇಬಲ್ ಅಂತ, ಬಟ್ ಇಟ್ ಈಸ್ ಸ್ಟಿಲ್ ಲೋಡಿಂಗ್ ದ ಸ್ಯಾಂಪಲ್ ಡೇಟಾ ಸೆಟ್. ಇಟ್ ವಿಲ್ ಟೇಕ್ ಲಿಟಲ್ ಮೋರ್ ಟೈಮ್. ಇಫ್ ಇಟ್ ಈಸ್ ನಾಟ್ ಲೋಡಿಂಗ್ ದ ಸ್ಯಾಂಪಲ್ ಡೇಟಾಬೇಸ್ ಆ್ಯಂಡ್ ಇಫ್ ಯು ವಾಂಟ್ ಟು ಲೋಡ್ ದ ಸ್ಯಾಂಪಲ್ ಡೇಟಾಬೇಸ್ ಅಂತ ಹೇಳಿದ್ರೆ ಈ ಥರ 3 ಡಾಟ್ಸ್ ಇದೆ ನೋಡಿ ಇಲ್ಲಿ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದರೊಳಗಡೆ ಲೋಡ್ ಸ್ಯಾಂಪಲ್ ಡೇಟಾಬೇಸ್ ಇದು ಎನೇಬಲ್ ಆಗಿರುತ್ತೆ. ಸೊ ಯು ಕ್ಯಾನ್ ಕ್ಲಿಕ್ ದಟ್ so that it will load the sample data sets. Okay, so what do you mean by sample data set anta ಹೇಳಿದ್ರೆ you can click on this one, it will take here. Okay, it's still loading. ಏನು ಹೇಳಿ, ಬಿಲ್ಟ್ ಇನ್ ರೋಲ್ ಅಟ್ಲಾಸ್ ಅಡ್ಮಿನ್ ಅಂತ ಇದೆ ನೋಡಿ. ಓಕೆ, ಸೊ ಇಲ್ಲಿ ಕ್ಲಸ್ಟರ್ಸ್ ಸೆಕ್ಷನ್ ಇದೆಯಲ್ಲ ಅದರೊಳಗಡೆ ಡೇಟಾ ಎಕ್ಸ್ಪ್ಲೋರರ್ ಅಂತ ಇದೆ. ಸೊ ಆ ಟ್ಯಾಬ್ಗೆ ಹೋದರೆ ನಿಮಗೆ ಎಲ್ಲ ಕರೆಂಟ್ಲಿ ಯಾವ್ಯಾವ ಡೇಟಾ ಇದೆ, ಅಂದರೆ ಅದು ಸ್ಯಾಂಪಲ್ ಡೇಟಾ ಸೆಟ್ ನಾವು ಲೋಡ್ ಮಾಡಿದ್ವಲ್ಲ, ಸೊ ಯಾವ್ಯಾವ ಡೇಟಾಬೇಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಯು ಕ್ಯಾನ್ ಕ್ಲಿಕ್ ಆನ್ ದಿಸ್ ಕನೆಕ್ಟ್ ಬಟನ್, ಸೊ ಇಟ್ ವಿಲ್ ಕನೆಕ್ಟ್. ಆ್ಯಂಡ್ ಸೊ ಡೇಟಾಬೇಸ್ ನೀವು ನೋಡ್ಬೋದು, ಸ್ಯಾಂಪಲ್ ಎಂಫ್ಲಿಕ್ಸ್ ಅಂತ ಒಂದು ಡೇಟಾಬೇಸ್ ಲೋಡ್ ಆಗಿದೆ. ಓಕೆನಾ. ಸೊ ಇದರೊಳಗಡೆ ಮೂವೀಸ್ ಅಂತ ಒಂದು ಕಲೆಕ್ಷನ್ ಇದೆ, ಇನ್ನೂ ಲೋಡ್ ಆಗಿಲ್ಲ ಅನಿಸುತ್ತೆ ಅಲ್ವಾ. ಓಕೆ, ಮೂವೀಸ್ ಅಂತ ಒಂದು ಕಲೆಕ್ಷನ್ ಇದೆ. ಸೊ ಆ ಮೂವೀಸ್ ಕಲೆಕ್ಷನ್ ಮೇಲೇ ನಾವು ಇವತ್ತು ಆ ಸರ್ಚನ್ನು ಬಿಲ್ಡ್ ಮಾಡೋಕ್ಕೆ ಹೊರಟಿರೋದು. ಅದೇಂಗೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ ನಾವು ಲೆಟ್ಸ್ ಸರ್ಚ್ ವಿತ್ ಅ ಪರ್ಟಿಕ್ಯುಲರ್ ಮೂವಿ ನೇಮ್.
ಆಯಿತಾ. ಸೊ ಮೂವಿ ನೇಮ್ ಮೇಲೆ ಸರ್ಚ್ ಮಾಡಿದಾಗ ಅದು ನಮಗೆ ಸರ್ಟೆನ್ ರಿಸಲ್ಟ್ಸನ್ನು ಕೊಡುತ್ತೆ. ಬಟ್ ಸಮ್ಟೈಮ್ಸ್ ನಿಮ್ಗೆ ಈ ಥರ ಫೀಲ್ ಆಗಿದೆಯಾ, ಲೈಕ್ ಒಂದು 5 years ಬ್ಯಾಕ್ ಏನೋ ಒಂದು ಮೂವಿ ನೋಡಿರ್ತೀರ, ಆ ಮೂವಿದು ಜಸ್ಟ್ ಅಂದರೆ ಮೂವಿ ನೇಮ್ ನೆನಪಿರಲ್ಲ, ಬಟ್ ಮೂವಿದೇನೋ ಸಮ್ ಪ್ಲಾಟ್ಸ್ ನೆನಪಿರುತ್ತೆ. ಲೈಕ್ ಮೇ ಬಿ ಹೀರೋ ವಿಲ್ ಬಿ ಸೂಪರ್ ಕಾಪ್ ಆಗಿರ್ತಾನೆ ಆ್ಯಂಡ್ ಹಿ ವಿಲ್ ಫೈಂಡ್ ಆಲ್ ದೋಸ್ ಡ್ರಗ್ ಮಾಫಿಯಾಗಳನ್ನು ಹಿಡಿತಾರೆ ಅಂತ. ಯಾವ ಮೂವಿ ಇದು? ಹಾಂ, ಕನ್ನಡದಲ್ಲಿ ಶಬ್ದವಿಧಿ ಫಿಲ್ಮಲ್ಲಿ ಹಂಗೆ ಅಲ್ಲ, ಲೈಕ್ ರಾಜ್ಕುಮಾರ್ ಅವರು ಈಸ್ ಅ ಪೊಲೀಸ್ ಆ್ಯಂಡ್ ಹಿ ವಿಲ್ ಬಿ ಫೈಂಡಿಂಗ್ ದ ಡ್ರಗ್ ಮಾಫಿಯಾ ದಟ್ ಹಿಸ್ ಸನ್ ಈಸ್ ಅಡಿಕ್ಟೆಡ್ ಟು, ಆ ಥರ. ಸೊ ಬಟ್ ಈ ಡೇಟಾಬೇಸಲ್ಲಿ ಮೋಸ್ಟ್ಲಿ ಓನ್ಲಿ ಇಂಗ್ಲೀಷ್ ಮೂವೀಸ್ ಇದೆ ಆ್ಯಂಡ್ ಲಿಟ್ಲ್ ಬಿಟ್ ಆಫ್ ಹಿಂದಿ ಮೂವೀಸ್ ಇದೆ. ಸೊ ದಟ್ ಈಸ್ ಅ ಸ್ಯಾಂಪಲ್ ಡೇಟಾ ಸೆಟ್ ದಟ್ ವಿ ಹ್ಯಾವ್. ಯಾ, ಮೂವೀಸ್ ಡೇಟಾಬೇಸ್ ಮೂವೀಸ್ ಕಲೆಕ್ಷನ್ ಬಂದಿದೆ. ಓಕೆ, ಸೊ ಕಲೆಕ್ಷನ್ ಡೇಟಾಬೇಸ್ ಲೈಕ್ ಇದೆಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಅಂದರೆ ಲೈಕ್ NoSQLಲ್ಲಿ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಸೊ ಡೇಟಾಬೇಸ್ ಅಂತ ಹೇಳಿದ್ರೆ ದಟ್ ವಿಲ್ ಬಿ ಹ್ಯಾವಿಂಗ್, ಓಕೆ ಡೌನ್ಲೈನಿಂದ ಹೋಗೋಣ ಕೆಳಗಡೆಯಿಂದ. ಸೊ ಎನಿ ರೆಕಾರ್ಡ್ ವಿಲ್ ಬಿ ದೇರ್ ಅಲ್ವಾ, ಲೈಕ್ ಎನಿಥಿಂಗ್, ಲೈಕ್ ಲೆಟ್ಸ್ ಸೇ ಒಂದು ಮೂವಿ ಅಂತ ಹೇಳಿದ್ರೆ ಮೂವಿ ರಿಲೇಟೆಡ್ ಡೇಟಾ, ಹೀರೋ ಯಾರು, ಹೀರೋಯಿನ್ ಯಾರು, ಅದ್ರದ್ದು ಪ್ಲಾಟ್ ಏನು, ಆಮೇಲೆ ಎಷ್ಟು ಅವರ್ಸ್ ಮೂವಿ ಅದು, ರನ್ ಟೈಮ್ ಆಫ್ ದ ಮೂವಿ ಆ್ಯಂಡ್ like that. So particularly related to one particular movie, so all the related data, that's what we call it as a record. Okay, so ee tara collections of like record galidre andre the table is containing completely about movies, like different movies, Titanic athwa Vantage Point athwa like athara. So different movies gal related to documents galana if it is holding, that's what we call it as a collection in the NoSQL. That is the same thing in the table, in the relational databases. Okay, so multiple collections galidre, so ಬೇರೆ collections galu ಒಂದೇ place ಅಲ್ಲಿ ಇದ್ರೆ, that is what we call it as a database. Okay, so database galu multiple database idre, so maybe one database is all about the movies and or maybe sample and flicks ಅನ್ನೋದು ಒಂದು ಅಪ್ಲಿಕೇಶನ್. ಸೊ ಆ ಅಪ್ಲಿಕೇಶನ್ ರಿಲೇಟೆಡ್ ಡೇಟಾಗಳೇನಿದೆ, ಆ ಅಪ್ಲಿಕೇಶನ್ ರಿಲೇಟೆಡ್ ಟೇಬಲ್ಸ್ಗಳೇನಿದೆ, ಅದೆಲ್ಲದು ಒಂದೇ ಸ್ಪೇಸಲ್ಲಿ ಹಾಕಿಟ್ಟಿರ್ತೀವಿ. ಸೊ ದಟ್ ಇಸ್ ವಾಟ್ ಡೇಟಾಬೇಸ್. ಅದೇ ಥರ ಲೈಕ್ ಬೇರೆ ರಿಲೇಟೆಡ್ ಇನ್ಫಾರ್ಮೇಷನ್ಗಳಿರುತ್ತೆ. ಸೊ ಈ ಅಡ್ಮಿನ್ ಅನ್ನೋ ಡೇಟಾಬೇಸಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ರಿಲೇಟೆಡ್ ಟು ಯೂಸರ್ ಸೆಕ್ಯೂರಿಟಿ ಅಥವಾ ರಿಲೇಟೆಡ್ ಟು MongoDB ಸೆಟ್ಟಿಂಗ್ಸು ಇದೆಲ್ಲ ಇರುತ್ತಲ್ಲ. ಸೊ ದಟ್ ಈಸ್ ವಾಟ್ ಸ್ಟೋರ್ಡ್ ಇನ್ ದ ಅಡ್ಮಿನ್ ಡೇಟಾಬೇಸ್. ಓಕೆ, ಸೊ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಲೈಕ್ ಯು ಕ್ಯಾನ್ ಸಿ ವಾಟ್ ಆರ್ ದ ಅದರ್ ಕಲೆಕ್ಷನ್ಸ್ ದಟ್ ಇಟ್ ಹ್ಯಾಸ್ ಅಂತ. ಕರೆಕ್ಟ್ಲಿ ಇಟ್ ಈಸ್ ಎಂಟಿ ಬಿಕಾಸ್ ವಿ ಹ್ಯಾವ್ ನಾಟ್ ಸ್ಟೋರ್ಡ್ ಎನಿಥಿಂಗ್, ಬಟ್ ದ ಡಿಫಾಲ್ಟ್ ಇದನ್ನು ಅದು ತೋರಿಸ್ತಾ ಇಲ್ಲ. ದಟ್ಸ್ ಫೈನ್. ಓಕೆ, ಸೊ ಒಂದು ಸ್ಯಾಂಪಲ್ ಡಾಕ್ಯುಮೆಂಟ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಈ ಥರ ಇರುತ್ತೆ. ಲೈಕ್ ಯು ಕ್ಯಾನ್ ಕ್ಲಿಕ್ ದಿಸ್ ಪರ್ಟಿಕ್ಯುಲರ್ ಬಟನ್, ಲೈಕ್ ಇಟ್ಸ್ MongoDB ಸ್ಟೋರ್ಸ್ ಡಾಕ್ಯುಮೆಂಟ್ ಇನ್ ದ ಫಾರ್ಮ್ಯಾಟ್ ಆಫ್ JSON. ಓಕೆ, ಸೊ ಕೀ ವ್ಯಾಲ್ಯೂ ಪೇರ್ ಇರುತ್ತೆ ಆ್ಯಂಡ್ ಇಟ್ ಸಪೋರ್ಟ್ಸ್ ಡಿಫ್ರೆಂಟ್ ಡೇಟಾ ಟೈಪ್ಸ್ ಸಚ್ ಆಸ್ ಅರೇಸ್ ಆಗಿರ್ಬೋದು ಅಥವಾ ನಂಬರ್ಸ್, ಸ್ಟ್ರಿಂಗ್ ಆ್ಯಂಡ್ ಎಂಬೆಡೆಡ್ ಡಾಕ್ಯುಮೆಂಟ್ಸ್ ಅಂತ, ಬೂಲಿಯನ್ ಮತ್ತು ಡೇಟ್ ಫಾರ್ಮ್ಯಾಟ್. ಸೊ these are the different data types that the MongoDB supports in one particular document. Okay, so this is an array genre ಅನ್ನೋದು. ಅದರೊಳಗಡೆ ಲೈಕ್ ಇಟ್ಸ್ ಅ ವೆಸ್ಟರ್ನ್ ಜಾನರ್ ಆ್ಯಂಡ್ ಅ ಶಾರ್ಟ್, ಲೈಕ್ ಶಾರ್ಟ್ ಮೂವಿ ಮೇ ಬಿ ಇಟ್ ಈಸ್ ರನ್ ಟೈಮ್ ಇಸ್ ಜಸ್ಟ್ 11 minutes ಆಗಿರೋದ್ರಿಂದ ಇಟ್ಸ್ ಅ ಶಾರ್ಟ್ ಮೂವಿ. ಆ್ಯಂಡ್ ಇನ್ನೊಂದು ಯಾವುದು, ಆಬ್ಜೆಕ್ಟ್ ಅಂತ ಹೇಳಿದ್ರೆ ಎಂಬೆಡೆಡ್ ಆಬ್ಜೆಕ್ಟ್. ಓಕೆ, ಸೊ ಇಟ್ ಈಸ್ JSON ಒಳಗಡೆ JSON ಥರ. If we click on this particular button, it will show like in the JSON format only. So yeah, ಕಾಣಿಸ್ತಿದೆ ಅಲ್ಲ ಲಾಸ್ಟ್ ತನಕ. ಓಕೆ, ಸೊ ಹೀಗೆ ಈ ಥರ ಎಂಬೆಡೆಡ್ ಆಬ್ಜೆಕ್ಟ್ಸು ಅಂದರೆ, ಸೊ ಇದೊಂದು JSON ಒಳಗಡೆ ಇನ್ನೊಂದು JSON ಇರುತ್ತೆ. ಓಕೆ, ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅನ್ ಎಂಬೆಡೆಡ್ ಆಬ್ಜೆಕ್ಟ್ಸ್. ಓಕೆ, ಇದೇ ಏನಾದರೂ ಲೈಕ್ ಇಫ್ ಯು ಹ್ಯಾವ್ ಟು ರೆಪ್ರೆಸೆಂಟ್ ಇನ್ ಟರ್ಮ್ಸ್ ಆಫ್ SQL ಡೇಟಾಬೇಸಸ್ ಆಗಲಿ ಅಥವಾ ರಿಲೇಷನಲ್ ಡೇಟಾಬೇಸಸ್ಗಳೆಲ್ಲ ಆಗಲಿ, ಈ ಥರ ನೀವು ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಯು ವಿಲ್ ಬಿ ಗೋಯಿಂಗ್ ವಿತ್ ದ ನಾರ್ಮಲೈಸೇಷನ್ ಫಾರ್ಮ್ಸ್ ಆ್ಯಂಡ್ ಯು ವಿಲ್ ಬಿ ಕ್ರಿಯೇಟಿಂಗ್ ಡಿಫ್ರೆಂಟ್ ಟೇಬಲ್ಸ್. ಸೊ ಒನ್ ಟೇಬಲಲ್ಲಿ ಬರೀ ಮೂವಿ ರಿಲೇಟೆಡ್ ಡೇಟಾ ಇರುತ್ತೆ, ಒನ್ ಟೇಬಲಲ್ಲಿ ಬರೀ ಏನು ಹೇಳಿ ಕ್ಯಾಸ್ಟಿಂಗು ಅಬೌಟ್ ದ ಹೀರೋ. ಸೊ ವಾಟ್ ಆಲ್ ದ ಮೂವೀಸ್ ಹಿ ಹ್ಯಾಸ್ ಆ್ಯಕ್ಟೆಡ್, ಮೇ ಬಿ ಇಟ್ ಈಸ್ ರೆಫರೆನ್ಸ್ಡ್ ವಿತ್ ದ ಪ್ರೈಮರಿ ಕೀ ಆಫ್ ದ ಮೂವೀಸ್ ಟೇಬಲ್. ಆ ಥರ ಒಂದು ರಿಲೇಷನ್ ಕೊಟ್ಬಿಟ್ಟು ಕ್ರಿಯೇಟ್ ಆಗಿರುತ್ತೆ ಡೇಟಾ. ವೆರಾಸ್ ಇನ್ ಆರ್ಡರ್ ಟು ಅವಾಯ್ಡ್ ದಟ್, ಬಿಕಾಸ್
ಜಾಯ್ನಿಂಗ್ ಟು ಟೇಬಲ್ಸ್ ಈಸ್ ಆಲ್ವೇಸ್ ಅನ್ ಎಕ್ಸ್ಪೆನ್ಸಿವ್ ಆಪರೇಷನ್. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ವಿ ವಿಲ್ ಬಿ ಹ್ಯಾವಿಂಗ್ ಎಂಬೆಡೆಡ್ ಆಬ್ಜೆಕ್ಟ್ಸ್. ಸೊ ಇಟ್ ಈಸ್ ನಾಟ್ ಅನ್ ಆಲ್ವೇಸ್ ಅ ಸೊಲ್ಯೂಷನ್, but it will be solution in majority of the problem. Like if you want to overcome such multiple joints that you are facing, in that case like you can go with this particular this kind of solution. So MongoDB even supports the joins, but not full joins that how relational databases support. Idralli limited agi left outer join matra support agutte. So MongoDB solutions for the embedded objects athwa ರಿಲೇಷನಲ್ ಇಂದ ಹೇಗೆ ಡಿಫರೆನ್ಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಲೈಕ್ ವಿ ಕ್ಯಾನ್ ಚೂಸ್ MongoDB ಇನ್ ಸಚ್ ಕೈಂಡ್ ಆಫ್ ಸಿಚುವೇಶನ್ ವೇರ್ ಯು ವಿಲ್ ಬಿ ಹ್ಯಾವಿಂಗ್ ಅನ್ ಇಶ್ಯೂ ವಿತ್ ದ ರಿಲೇಷನಲ್ ಅಥವಾ ಈ ಥರ ಮಲ್ಟಿಪಲ್ ಜಾಯಿನ್ಸನ್ನು ಮಾಡಿಬಿಟ್ಟು ಡೇಟಾ ಎಕ್ಸ್ಟ್ರಾಕ್ಟ್ ಮಾಡುವಂಥ ಸೊಲ್ಯೂಷನ್ಸ್ಗಳಿಗೆ ಇಶ್ಯೂಸ್ ಇದ್ದರೆ ಆ ಥರ ಟೈಮಲ್ಲಿ MongoDB ವಿಲ್ ಬಿ ದ ಬೆಟರ್ ಸೊಲ್ಯೂಷನ್. ಸೊ I guess like this is all about explaining the document and collections and everything. So ನಾವೀಗ like little Python program ಅನ್ನ ಬರೆದುಬಿಟ್ಟು we'll try to change. So everybody has VS Code ಇದೆಯಾ? Okay, so just create a new project. So I'll create new folder. Okay, so I'll be creating simple Python file ಆಯ್ತಾ. So Python ಏನಕ್ಕೆ ಯೂಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, so we will be building a simple web application. ಸೊ ವೆಬ್ ಅಪ್ಲಿಕೇಶನಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಫಸ್ಟು ವಿ ವಿಲ್ ಟ್ರೈ ಟು ಫೈಂಡ್ ಅ ಮೂವೀಸ್ ವಿತ್ ದ ಪ್ರಾಪರ್ ಟೈಟಲ್ ಆಯಿತಾ. ಲೈಕ್ ಮೇ ಬಿ ಟೈಟಾನಿಕ್ ಅಂತನೋ ಅಥವಾ ವ್ಯಾಂಟೇಜ್ ಪಾಯಿಂಟ್ ಅಂತನೋ ಅಥವಾ ಎನಿ ಲೈಕ್ ಯಾವ್ದಾದ್ರು ಭೂತದ ಮೂವಿ ಇದೆಯಲ್ಲ, ಆನಬೆಲ್ಲೆ, ಆ ಥರದ್ದು ಏನಾದ್ರು ಲೈಕ್ ವಿಲ್ ಸರ್ಚ್ ವಿತ್ ಅ ಸರ್ಟೈನ್ ಟೈಟಲ್ ಆಫ್ ದ ಮೂವಿ. ಓಕೆ, ಸೊ ವಿ ವಿಲ್ ಗೆಟ್ ದ ರಿಸಲ್ಟ್. ಬಟ್ ಲೆಟ್ಸ್ ಸೇ ನಾವು ನೆಟ್ಫ್ಲಿಕ್ಸು ಅಥವಾ ಆ ಥರದ್ದು ಏನಾದ್ರು ಅಪ್ಲಿಕೇಶನ್ಸ್ ಓಪನ್ ಮಾಡಿದಾಗ ನಾವು ವಿ ಡೋಂಟ್ ಹ್ಯಾವ್ ಲಿಮಿಟೇಷನ್ ವಿತ್ ಸರ್ಚಿಂಗ್ ವಿತ್ ದ ಟೈಟಲ್, ರೈಟ್? ಲೈಕ್ ವಿ ಕ್ಯಾನ್ ಈವನ್ ಸರ್ಚ್ ಆ ಮೂವಿ ವಿತ್ ದ ಕಾಂಟೆಕ್ಸ್ಟ್, ಲೈಕ್ like a movie about sinking ship athwa so like a movie about like animals, or movie about like Friday night party hangout like friends ಆ ಥರ. ಸೊ ಈ ಥರದ್ದೆಲ್ಲ ಕಾಂಟೆಕ್ಸ್ಟನ್ನ ಕೊಟ್ಬಿಟ್ಟು ಸರ್ಚ್ ಮಾಡೋ ಥರ ನಮಗೆ ಆಪ್ಷನ್ಸನ್ನು ಲೈಕ್ ಹೌ ವಿ ಕ್ಯಾನ್ ಬಿಲ್ಡ್ ಯೂಸಿಂಗ್ ದ MongoDB ಆ್ಯಂಡ್ Python ಅನ್ನೋದನ್ನು like ವಿಲ್ ಟ್ರೈ ಟು. ಸೊ what I'll be doing is like we will be starting this one. Okay, so for that like I guess we have to use Flask is an framework aita. So a framework use madkondo like we will be building the application. So we have to so it is declaration about Flask build Flask application ಗಳನ್ನ construct ಮಾಡೋದು. So no need to worry, like this is the default options that you have to while building an application, like you have to define this one. And what we will be doing is like we are building routes here. Route ಅಂತ ಹೇಳಿದ್ರೆ how you will be landing the page, like any page ಆಗಿರ್ಬೋದು, any like for example here you can see cloud.mongodb.com is the main domain ಅಲ್ವಾ. ಸೊ ಅದ್ರ ಒಳಗಡೆ like it should go to the v2 ಅನ್ನೋದು it's a route, right? So in the route we are landing to different pages. Okay, so our route na now first to define ಮಾಡಬೇಕು. So mainly slash ಅನ್ನೋದು ಏನಿದೆ, it's a home page. That means like just you entering the maybe like a facebook.com or cloud.mongodb.com. so what is a home page ಅನ್ನೋದೇನಿದೆ ಅದು route ಅಲ್ಲಿ ಅಂದ್ರೆ ಸ್ಲ್ಯಾಶ್ ಅಲ್ಲಿ ಡಿಫೈನ್ ಆಗಿರುತ್ತೆ. ಸೊ ಸ್ಲ್ಯಾಶ್ ಆದ್ಮೇಲೆ ಏನು ಬರೀತೀರಾ ಅದು ಆ ಪರ್ಟಿಕ್ಯುಲರ್ ಪೇಜಿಗೆ ಹೊರಟೋಗುತ್ತೆ
Okay, so we have to define a function here. So function ಏನಕ್ಕೆ ಅಂತ ಹೇಳಿದ್ರೆ ಅದ್ರ ಅಂದರೆ ಈ ಪರ್ಟಿಕ್ಯುಲರ್ ಪೇಜಿಗೆ ನೀವು ಲ್ಯಾಂಡ್ ಆದರೆ ಓಕೆ, ಸೊ ಈ ಫಂಕ್ಷನನ್ನು ರನ್ ಮಾಡು ಅನ್ನೋದಕ್ಕೆ ವಿ ಆರ್ ಎಕ್ಸ್ಪ್ಲೈನಿಂಗ್ ಆರ್ ವಿ ಆರ್ ಟೆಲ್ಲಿಂಗ್ ಇನ್ ದ ಡೇಟಾಬೇಸ್. ಲೈಕ್ ವಿ ಹ್ಯಾವ್ ನಾಟ್ ಕಮ್ ಟು ಡೇಟಾಬೇಸ್ ಯೆಟ್, ಇದಿನ್ನೂ ಸ್ಟಿಲ್ ಪೈಥಾನ್ ಲೆವೆಲಲ್ಲೇ ಇದೆ. ಓಕೆ, ಸೊ ರೆಂಡರ್ ಟೆಂಪ್ಲೇಟ್ ಅನ್ನೋದು ಅಗೇನ್ ಲೈಕ್ ಒನ್ ಮೋರ್ like library that we have to import. So we'll just say index.html. okay, so index.html ಅನ್ನೋದು ಒಂದು ಪೇಜು. ಸೊ ಇದು ಈ ಪರ್ಟಿಕ್ಯುಲರ್ ಫೋಲ್ಡರಲ್ಲೇ ಇರಬೇಕು. ಸೊ ವಿ ಕ್ಯಾನ್ ಸೇವ್ ದಿಸ್ ಪರ್ಟಿಕ್ಯುಲರ್ ಫೈಲ್. okay, so before that we have to again like ಇದು I'll do one thing, I'll just paste this particular piece of code, so any mistakes idre like you can avoid it. So I'll save as app.py. app.py ಅಂತ ಈ ಪರ್ಟಿಕ್ಯುಲರ್ ಫೈಲನ್ನು ಸೇವ್ ಮಾಡಿದ್ದೀವಿ. ಓಕೆ, ಸೊ ಇದರೊಳಗಡೆ ವಿ ಆರ್ ಟೆಲ್ಲಿಂಗ್ ಏನೂ ಇಲ್ಲ, ಲೈಕ್ ವಿ ಆರ್ ಇನಿಷಿಯಲೈಸಿಂಗ್ ದ ಅಪ್ಲಿಕೇಶನ್, ಆ್ಯಂಡ್ ಇನ್ ದ ಅಪ್ಲಿಕೇಶನ್ ಲೈಕ್ ವೆನ್ ಇಟ್ ಈಸ್ ವೆನ್ ವಿ ಆರ್ ರನ್ನಿಂಗ್ ದ ಪರ್ಟಿಕ್ಯುಲರ್ ಪ್ರೋಗ್ರಾಮ್, ಈ ಫಂಕ್ಷನನ್ನು ರನ್ ಮಾಡಿದಾಗ it is just calling the function. okay, so ಈ ಫಂಕ್ಷನಲ್ಲಿ ಲೈಕ್ ಲೆಟ್ಸ್ ಸೇ ನಾವು ಹೋಮ್ ಪೇಜಿಗೆ ಲ್ಯಾಂಡ್ ಆದ್ವಿ ಅಥವಾ ಸ್ಲ್ಯಾಶ್ ಅಂದರೆ ಲೈಕ್ ಎಂಟ್ರಿ ಆಫ್ ದ ಪರ್ಟಿಕ್ಯುಲರ್ ವೆಬ್ ಪೇಜಿಗೆ ಲಾಗಿನ್ ಆದ್ವಿ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ರನ್ನಿಂಗ್ ದಿಸ್ ಪರ್ಟಿಕ್ಯುಲರ್ ಫಂಕ್ಷನ್. ಓಕೆ, ಸೊ ನಾವು ಇಫ್ ವಿ ರನ್ ಇಟ್ ವಿಲ್ ಥ್ರೋ ಎನ್ ಎರರ್ ಬಿಕಾಸ್ ವಿ ಆರ್ ಆಸ್ಕಿಂಗ್ ಇಟ್ ಟು ಎಕ್ಸಿಕ್ಯೂಟ್ ದ index.html. ಓಕೆ, ಸೊ index.html ನಾವು ಇನ್ನೂ ಕ್ರಿಯೇಟ್ ಮಾಡಿಲ್ಲ, ಅದಕ್ಕೆ ಲೈಕ್ ಫ್ಲಾಸ್ಕ್ ಹ್ಯಾಸ್ ಸಪ್ರೇಟ್ ರೌಟ್ಸ್. ಆಲ್ ದೀಸ್ HTML ಫೈಲ್ಸ್ ಶುಡ್ ಬಿ ಪ್ಲೇಸ್ಡ್ ಇನ್ ದ ಟೆಂಪ್ಲೇಟ್ಸ್ ಅನ್ನುವಂಥ ಒಂದು ಫೋಲ್ಡರ್ ಒಳಗಡೆ ಇರಬೇಕು. ಓಕೆ, ಸೊ index.html ಲೈಕ್ ಸಿಂಪಲ್ ಆಗಿ ಪಿ ಟ್ಯಾಗ್ ಹಾಕಿಬಿಟ್ಟು ನಮಸ್ಕಾರ. ಓಕೆ, ಸೊ ವಿ ಕ್ಯಾನ್ ಸೇವ್ ದಿಸ್. I guess ಎಲ್ಲ ಸೇವ್ ಆಗಿರುತ್ತೆ. ಸೇವ್ ಆಗಿದೆ, ಆಗಿಲ್ವಾ? ಹಾಂ, ಓಕೆ, ಸೊ ಒನ್ಸ್ ಯು ರನ್ ದಟ್ ಲೈಕ್ ನಿಮ್ಗೊಂದು URL ಸಿಗುತ್ತೆ ಆಯ್ತಾ. ಬೈ ಡಿಫಾಲ್ಟ್ ಇಟ್ ವಿಲ್ ಬಿ ಲೋಕಲ್ ಹೋಸ್ಟ್ :5000 ಅಂತ. ಈ ಪೋರ್ಟನ್ನು ನೀವು ಚೇಂಜ್ ಮಾಡ್ಬೋದು. ಇಲ್ಲಿ ಇನ್ ದಿಸ್ ಪರ್ಟಿಕ್ಯುಲರ್ ಸೆಕ್ಷನ್ ಇಫ್ ಯು ಗಿವ್ debug.true ಅಂತಿದೆಯಲ್ಲ, ಕಾಮ ಹಾಕ್ಬಿಟ್ಟು ಪೋರ್ಟ್ ನಂಬರ್ನ ಕೊಟ್ಬಿಟ್ಟು ಲೈಕ್ ಯು ಕ್ಯಾನ್ ಸೇವ್ ಇಟ್. ಸೊ ಇಫ್ ಯು ಕ್ಲಿಕ್ ಆನ್ ದಿಸ್ ಪರ್ಟಿಕ್ಯುಲರ್, ಓಕೆ, ಐ ವಿಲ್ ಕಾಪಿ ಆ್ಯಂಡ್ ಮೇ ಬಿ ಪೇಸ್ಟ್ ದೇರ್. ಸೊ ಇಲ್ಲಿ ಪೇಸ್ಟ್ ಮಾಡಿದ್ರೆ ವಾಟ್ ಎವರ್ ವಿ ಹ್ಯಾವ್ ರಿಟರ್ನ್ ಇನ್ ದ ಇದಲ್ವಾ ಯಾವುದೇಳಿ HTML ಫೈಲು, ಆ ಫೈಲಲ್ಲಿರೋ ಕಾಂಟೆಂಟನ್ನು ಇದು ಇಟ್ ಈಸ್ ಕರೆಂಟ್ಲಿ ಇಟ್ ಈಸ್ ಶೋಯಿಂಗ್. ಓಕೆ, ಸೊ ನಾವು ವಿ ಆರ್ ಬಿಲ್ಡಿಂಗ್ ಎನ್ ಅಪ್ಲಿಕೇಶನ್ ಅಲ್ವಾ. ಸೊ ಈ ಅಂದರೆ ಲೈಕ್ ಲೆಟ್ಸ್ ಸೇ ಈ ಪರ್ಟಿಕ್ಯುಲರ್ ವೆಬ್ ಪೇಜಿಗೆ ಬಂದ ತಕ್ಷಣ ಇಟ್ ಶುಡ್ ಹ್ಯಾವ್ ಸರ್ಟೆನ್ ಕೀವರ್ಡ್ ಟು ಎಂಟರ್. ಲೈಕ್ ಲೆಟ್ಸ್ ಸೇ ನೀವೊಂದು ಮೂವಿನ ಸರ್ಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇಟ್ ಶುಡ್ ಹ್ಯಾವ್ ಅ ಟೆಕ್ಸ್ಟ್ ಏರಿಯಾ ಅಲ್ವಾ. ಸೊ ಫಾರ್ ದಟ್ I guess like it is going back to the early stage of HTML web development section, but yeah, so that's how like we'll, because okay, so we'll remove this and have a form.
I'll copy the already, like let me paste it and I'll explain better. Okay, so we are creating a form, okay, input form. ಅದರೊಳಗಡೆ ಟೆಕ್ಸ್ಟ್ ಎಂಟ್ರಿ ಮಾಡೋಕ್ಕೆ, ಐ ಮೀನ್ ಲೈಕ್ ವಿ ವಿಲ್ ಬಿ ಹ್ಯಾವಿಂಗ್ ಒನ್ ಪರ್ಟಿಕ್ಯುಲರ್ ಟೆಕ್ಸ್ಟ್ ಎಂಟ್ರಿ ಮಾಡುವಂಥ ಫಾರ್ಮು. ಅದು ಜಸ್ಟ್ ವಿಲ್ ಟೇಕ್ ಅ ಒನ್ ಟೈಪ್ ಆಫ್ ಟೆಕ್ಸ್ಟ್ ಏರಿಯಾ, ಅದು ಆ್ಯಂಡ್ ಇಟ್ ವಿಲ್ ಬಿ ಹ್ಯಾವಿಂಗ್ ಲೈಕ್ ಅ 50 ಕ್ಯಾರೆಕ್ಟರ್. ಲೈಕ್ ಇಟ್ ಈಸ್ ನಾಟ್ ದ ಲಿಮಿಟೇಷನ್, ಇಟ್ ವಿಲ್ ಬಿ ಲೈಕ್ ಟೆಕ್ಸ್ಟ್ ವಿಡ್ತ್ ಅನ್ನೋದೇನಿದೆ ಅದು 50 ಕ್ಯಾರೆಕ್ಟರ್ಸ್ ಅನ್ನು ಹೋಲ್ಡ್ ಮಾಡುತ್ತೆ. ಆ್ಯಂಡ್ ಇಫ್ ಯು ಆರ್ ಟೈಪಿಂಗ್ ಮೋರ್ ದ್ಯಾನ್ ದಟ್, ಲೈಕ್ ಇಟ್ ವಿಲ್ ಸ್ಲೈಡ್ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ದಟ್ಸ್ ಹೌ ಇಟ್ ಈಸ್. And they will be having a button, search button. So once you hit this search button alva, it will call back to the andre like naven function bardirtivo adanna. Currently like we have not written any of the action button here. Okay, we have saved here, but debug through option there, like if I do one more save, it will rerun. Okay, so it will restart. And ivaga, okay, so you will be having one search area, like we have a search area. It is not as good as Netflix or any of the other website, because we have not used any of the CSS styling yet. It is simple with a text area with on the search button. Like let's say we'll try to search something, Titanic. Okay, okay, so currently it is andre it is taking the input, and when we hit a search button, it is not doing any action, because ನಾವದು ನಮ್ಮದು ಹೋಮ್ ಆಪ್ಷನ್ ಏನಿದೆ ಅದರಲ್ಲಿ ಬರ್ದಿರೋವಂಥ ಮೆಥಡ್ಸ್ ಪ್ರಕಾರ ಇಲ್ಲಿ. So currently, okay, so HTML will be having different methods alva. So one is the get is the default method ಅಂತ ಹೇಳಿದ್ರೆ, like it will be displaying anything that is mentioned in that particular piece of code. Okay, so ನಾವಿಲ್ಲಿ ಮೆಥಡ್ಸ್ ಅಲ್ಲಿ ಏನು ಮೆನ್ಷನ್ ಮಾಡಿಲ್ಲ. So by default it will be having the get method. So if what we are doing from the HTML page ಅಂತ ಹೇಳಿದ್ರೆ, we are posting the content, right? We are posting our user query to the function. So when it is calling this particular function with the post method alva, that's when we get that error, yeah, the method is not allowed anta. So in order to avoid that, like we have to catch the post method also. Okay, so how we will be doing that, like we have to pass this methods get ಮತ್ತೆ post ಎರಡನ್ನು ಕ್ಯಾಚ್ ಮಾಡೋ ಅನ್ನೋ ಥರ. Okay, so this it will show default by default idu, but if the post if the method is post andre, if by default it will show this particular page. Okay, andre like ನೀವು directly web page ಗೆ ಹೋದ ತಕ್ಷಣ it will show you the search area button. But if you are posting certain content here, ಅದನ್ನ ಕ್ಯಾಚ್ ಮಾಡಬೇಕಲ್ವಾ, ಅದಕ್ಕೆ like we will be writing simple functions in order to catch the content that is sending from the HTML page. Okay, I guess like we request na ನಾವು import ಮಾಡ್ಕೋಬೇಕು again. Okay, request dot ಪೋಸ್ಟ್ ಇತ್ತು ಅಂತ ಹೇಳಿದ್ರೆ, ಸೊ ಈ ಫಾರ್ಮ್ ಅಲ್ಲಿ ಕ್ವೆರಿ ಅಂತ ಬಟನ್ ಅಲ್ಲಿ ಏನಿದೆಯೋ, ಐ ಮೀನ್ ಲೈಕ್ ಕ್ವೆರಿ ಅನ್ನೋ ಆಪ್ಷನ್ ಅಲ್ಲಿ ಏನಿದೆಯೋ ಅದನ್ನ ಇಲ್ಲಿ ಕ್ಯಾಚ್ ಮಾಡಿಬಿಟ್ಟು ವಿ ವಿಲ್ ಟ್ರೈ ಟು ಪ್ರಿಂಟ್ ದಟ್ ಪರ್ಟಿಕ್ಯುಲರ್ ಸೆಕ್ಷನ್. ಓಕೆ, ಪ್ರಿಂಟ್ ಕ್ವೆರಿ. Okay, so let's say if we go back here,
ಓಕೆ. ಸೊ ನೇಮ್ ಆಫ್ ದಿಸ್ ಪರ್ಟಿಕ್ಯುಲರ್ ಇನ್ಪುಟ್ ಈಸ್ ಕ್ವೆರಿ ಅಲ್ವಾ. ಸೊ ಈ ಸೆಕ್ಷನ್ ಅಲ್ಲಿ ನಾವೇನೇನು ಬರ್ದಿರ್ತೀವೋ ಅದನ್ನ ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ಕ್ಯಾಚ್ ಮಾಡಿಬಿಟ್ಟು ವಿ ಆರ್ ಅಸೈನಿಂಗ್ ಟು ಒನ್ ಪರ್ಟಿಕ್ಯುಲರ್ ವೇರಿಯಬಲ್, ದಟ್ ಈಸ್ ವೇರಿಯಬಲ್ ಕಾಲ್ಡ್ ಕ್ವೆರಿ ಅಂತ. ಲೈಕ್ ಇಫ್ ಇಟ್ ಈಸ್ ಕನ್ಫ್ಯೂಸಿಂಗ್ ಯು ಕ್ಯಾನ್ ರಿನೇಮ್ ಇಟ್ ಟು ಕ್ವೆರಿ 1 ಆರ್ ಕ್ವೆರಿ ಎಟ್ ಫಾರ್ಮ್, ಆ ಥರ ಏನಾದ್ರು ಲೈಕ್ ಯು ಕ್ಯಾನ್ ರಿನೇಮ್. ಬಟ್ ಆ ಕ್ವೆರಿ ಅನ್ನೋದು ಏನೇನಿದೆ ಅದನ್ನ ಇಲ್ಲಿ ಕ್ಯಾಚ್ ಮಾಡಿಬಿಟ್ಟು ಅದನ್ನ ನಾವು ಲೈಕ್ ವಿಲ್ ಟ್ರೈ ಟು ಜಸ್ಟ್ ಪ್ರಿಂಟ್ ದೋಸ್ ಪರ್ಟಿಕ್ಯುಲರ್ ಕ್ವೆರಿ ಆಸ್ ಆಫ್ ನೌ, ಆಯ್ತಾ. ಸೊ ವಿಲ್ ಜಸ್ಟ್ ಸೇವ್ ಇಟ್. ಯಾ, so once we saved, try to reload and we'll search. Okay, I'll search. Okay, so search ಮಾಡಿದಾಗ ಏನು ರಿಸಲ್ಟ್ ಬರಲಿಲ್ಲ, ಬಟ್ ವಾಟ್ ವಿ ಡಿಡ್ ಈಸ್ ಲೈಕ್ ವಿ ಜಸ್ಟ್ ಆ್ಯಡೆಡ್ ಅ ಪ್ರಿಂಟ್ ಅಲ್ವಾ. ಸೊ ಇಟ್ ವಿಲ್ ಬಿ ಪ್ರಿಂಟಿಂಗ್ ಇನ್ ದ ಕಾನ್ಸೋಲ್. ದಟ್ ಮೀನ್ಸ್ ವಾಟ್ ಎವರ್ ವಿ ಆರ್ ಟೈಪಿಂಗ್ ಇನ್ ದ ವೆಬ್ ಪೇಜ್ ವಿ ಆರ್ ಏಬಲ್ ಟು ಕ್ಯಾಚ್ ದಟ್. ಓಕೆ, ಸೊ ನೌ ವಿ ವಿಲ್ ಕನೆಕ್ಟ್ ಅವರ್ ಅಪ್ಲಿಕೇಶನ್ ಟು ದ ಡೇಟಾಬೇಸ್. ಓಕೆ, ಹೌ ವಿ ವಿಲ್ ಬಿ ಕನೆಕ್ಟ್ ಅಂತ ಹೇಳಿದ್ರೆ ಅಗೇನ್ ಗೋ ಬ್ಯಾಕ್ ಟು ಲೈಕ್ ನಮ್ಮ ಹತ್ರ ಡೇಟಾಬೇಸ್ ಆಲ್ರೆಡಿ ರೆಡಿ ಇದೆ ಅಲ್ವಾ. ನಮ್ಮ ಹತ್ರ ಡೇಟಾಬೇಸ್ ಆಲ್ರೆಡಿ ರೆಡಿ ಇದೆ, ನಮ್ಮ ಹತ್ರ ಡೇಟಾ ಕೂಡ ರೆಡಿ ಇದೆ. ಸೊ ವಿ ವಿಲ್ ಬಿ, ಇಫ್ ಯು ಗೋ ಟು ಅಗೇನ್ ಲೈಕ್ ಕ್ಲಸ್ಟರ್ಸ್ ಹತ್ರ ಹೋದರೆ ಇಲ್ಲಿ ಕನೆಕ್ಟ್ ಅನ್ನೋ ಬಟನ್ ಇದೆ. ಓಕೆ, ಸೊ ಕ್ಲಿಕ್ ಆನ್ ದ ಕನೆಕ್ಟ್, ಒಂದು ಪಾಪಪ್ ಓಪನ್ ಆಗುತ್ತೆ. ಇಲ್ಲಿ ಡ್ರೈವರ್ಸ್ ಮೇಲೆ ಕ್ಲಿಕ್ ಮಾಡಿ. ಡ್ರೈವರ್ಸ್ ಅಂತ ಹೇಳಿದ್ರೆ ಲೈಕ್ ವಿ ಆರ್ ಕನೆಕ್ಟಿಂಗ್ ವಯಾ ಪೈಥಾನ್ ಅಥವಾ ಎನಿ ಆಫ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಇದೇನು ಮ್ಯಾಟ್ರ್ ಆಗಲ್ಲ ಯಾವುದು ಇದು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ. ಆ್ಯಕ್ಚುಯಲ್ ಥಿಂಗ್ ಈಸ್ ಹಿಯರ್. ಓಕೆ, ಸೊ ದೆರ್ ಈಸ್ ಅ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್, ರೈಟ್. ಲೈಕ್ ವಿ ಹ್ಯಾವ್ ಆಲ್ರೆಡಿ ಕ್ರಿಯೇಟೆಡ್ ದ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್. ಇಫ್ ಎನಿಬಡಿ ನಾಟ್ ರಿಮೆಂಬರ್, ಓಕೆ, ಜಸ್ಟ್ ಕಾಪಿ ದಿಸ್ ಪರ್ಟಿಕ್ಯುಲರ್ ಬಟನ್ and come back to the application. Okay, so before that what we have to do is like we have to install the drivers, MongoDB driver. Okay, how we will be install anta helidre you have to run pip install pymongo. Okay, I'll copy this. Yeah, I'll paste it here. pip install pymongo ಅಂತ. pymongo ಅಂತ ಹೇಳಿದ್ರೆ ಇಟ್ಸ್ ಅ ಡ್ರೈವರ್. ಪೈಥಾನ್ ಮತ್ತೆ ಮೊಂಗೋಡಿಬಿಗೆ ಮಧ್ಯದಲ್ಲಿರುವಂಥ ಟ್ರಾನ್ಸ್ಲೇಟರ್ ಥರ. ಸೊ ಪೈಥಾನ್ ಕೋಡನ್ನು ಮೊಂಗೋಡಿಬಿ ಕೋಡ್ ಆಗಿ, ಮೊಂಗೋಡಿಬಿ ಕ್ವೆರಿ ಆಗಿ, ಅಥವಾ ಮೊಂಗೋಡಿಬಿ ರೆಸ್ಪಾನ್ಸನ್ನು ಪೈಥಾನ್ ಅಂಡರ್ಸ್ಟ್ಯಾಂಡೇಬಲ್ ಫಾರ್ಮ್ಯಾಟಲ್ಲಿ ಇಟ್ ವಿಲ್ ಡೂ ದ ಎಕ್ಸ್ಚೇಂಜ್ ಅಥವಾ ಡೇಟಾ ಎಕ್ಸ್ಚೇಂಜನ್ನು ಮಾಡೋದಕ್ಕೋಸ್ಕರ ವಿಲ್ ಬಿ ಯೂಸಿಂಗ್ ದ pymongo. ಓಕೆ, ಸೊ ಯು ಹ್ಯಾವ್ ಟು ಇನ್ಸ್ಟಾಲ್ ದಟ್. ಒನ್ಸ್ ಯು ಇನ್ಸ್ಟಾಲ್ ದಟ್ ಯು ಹ್ಯಾವ್ ಟು ಇಂಪೋರ್ಟ್ ದಟ್ ಲೈಬ್ರರಿ. ಓಕೆ, import, okay beta, we just need a Mongo client. From pymongo import Mongo client. ಓಕೆ, ಸೊ ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ pymongo ಅನ್ನೋದು ಒಂದು ಲೈಬ್ರರಿ. ಆ ಲೈಬ್ರರಿ ಒಳಗಡೆ ಮೊಂಗೋ ಕ್ಲೈಂಟ್ ಅನ್ನೋದು ಒಂದು ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡುವಂಥ ಒಂದು ಫಂಕ್ಷನ್. ಓಕೆನಾ, ಸೊ ಆ ಫಂಕ್ಷನ್ನ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಓನ್ಲಿ ದಟ್ ಪರ್ಟಿಕ್ಯುಲರ್ ಫಂಕ್ಷನ್, ಬಿಕಾಸ್ pymongo ಇಸ್ ವೆರಿ ಹ್ಯೂಜ್. ಇಫ್ ವಿ ಇಂಪೋರ್ಟ್ ಎಂಟೈರ್ pymongo ಲೈಕ್ ಇಟ್ ವಿಲ್, ಅಂದರೆ ನಿಮ್ದು ಅಪ್ಲಿಕೇಶನ್ದು ಲೋಡ್ ಏನಿದೆ ಅದು ತುಂಬ ಹೆವಿ ಆಗಿಬಿಡುತ್ತೆ. ಇನ್ ಆರ್ಡರ್ ಟು ಅವಾಯ್ಡ್ ದಟ್ ಲೈಕ್ ವಿಲ್ ಜಸ್ಟ್ ಇಂಪೋರ್ಟ್ ಓನ್ಲಿ ದೋಸ್ ಸೆಕ್ಷನ್ಸ್ ದಟ್ ಆರ್ ನೀಡೆಡ್ ಫ್ರಮ್ ದ ಬಿಗಿನಿಂಗ್ ಆಲ್ಸೋ. Whenever we needed a render template, that time only we imported the render template, and request also whenever we needed, like we imported that. Okay, so currently we are importing the Mongo client. Okay, and in the Mongo client ಏನು ಮಾಡಬೇಕು ಅಂತ ಹೇಳಿದ್ರೆ ಲೈಕ್ ವಿ ಆರ್ ಲೆಟ್ಸ್ ಸೇ ಒಂದು ವೇರಿಯಬಲ್ ಡಿಫೈನ್ ಮಾಡೋಣ, ಕನೆಕ್ಷನ್ ಅಂತ, CONN ಅಂತಲೇ ಇಟ್ಬಿಡೋಣ. ಅದು ಹೇಗಿರುತ್ತೆ ಅಂದರೆ Mongo client ಇದ್ರ ಒಳಗಡೆ we will be writing the connection string that we copied from the we copied from the web, in the atlas. Okay, click on the connect drivers, connect this, I mean like copy this, paste it here. Okay, so ಇಲ್ಲಿ main thing like username password ಅನ್ನು ನಾವು paste ಮಾಡಬೇಕು. username is like I created as root:root, ಅಂದ್ರೆ root username, root is the password. So that is what I have created. If for your database, like if you have created any other username, you have to mention that. Okay, so username and password mention admele, that means it is to establish or connect to the MongoDB. Okay,
So okay, so now what we will be doing is like we will try to change here. Okay, okay, so connection means like it is connecting to the entire instance. Okay, so now we will define the database. So in the instance we have to connect only one particular database alva. So aduna we can define here, that means do a connection inside that, connect to the sample mflix. So sample mflix ಅನ್ನೋದು ಡೇಟಾಬೇಸ್ ನೇಮ್ ಇಲ್ಲಿ ನೋಡ್ಬೋದು ನೀವು, ಡೇಟಾ ಎಕ್ಸ್ಪ್ಲೋರರ್. ಓಕೆ, ಸೊ ಸ್ಯಾಂಪಲ್ ಎಂಫ್ಲಿಕ್ಸ್ ಅನ್ನೋದು ಡೇಟಾಬೇಸ್ ಆಯ್ತಾ. ಸೊ ಈ ಡೇಟಾಬೇಸ್ ಒಳಗಡೆ ಮೂವೀಸ್ ಅನ್ನೋದು ಒಂದು ಕಲೆಕ್ಷನ್. ಸೊ ಆ ಮೂವೀಸ್ ಕಲೆಕ್ಷನಿಗೆ ವಿ ಹ್ಯಾವ್ ಟು ಕನೆಕ್ಟ್. ಸೊ ಡೇಟಾಬೇಸ್ ಆಬ್ಜೆಕ್ಟ್ ವಿ ಹ್ಯಾವ್ ಆಲ್ರೆಡಿ ಕ್ರಿಯೇಟೆಡ್. ಸೊ ಕಲೆಕ್ಷನ್ ಅನ್ನೋದು COLL DB ಅಂದರೆ ಇಟ್ ವಿಲ್ ಲಿಸ್ಟ್ ಆಲ್ ಆಫ್ ದ ಡೇಟಾಬೇಸಸ್. ಇನ್ಸೈಡ್ ದಟ್ ವಿ ಹ್ಯಾವ್ ಟು ಕನೆಕ್ಟ್ ಟು ದ ಮೂವೀಸ್ ಕಲೆಕ್ಷನ್. ಓಕೆ, so it will connect to this particular movie. And now what we'll be doing is like we will be just trying to retrieve the table. Okay, so in the movies collection we will try to find that particular find maybe find one is better. Yeah, find one ಅಂತ ಹೇಳಿದ್ರೆ ಇದೊಂದು ಫಂಕ್ಷನ್ನು, ಇಟ್ ಈಸ್ ದ MongoDB ಫಂಕ್ಷನ್ ಆಯ್ತಾ. ಸೊ ಇದೆಲ್ಲಿ ಡಿಫೈನ್ ಆಗಿದೆ ಅಂತ ಹೇಳಿದ್ರೆ ಫ್ರಮ್ ದ PyMongo ಡಿಫೈನ್ ಆಗಿರುತ್ತೆ. ಓಕೆ, ಸೊ ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ಮೇನ್ಲಿ ವಾಟ್ ಎವರ್ ದ ಕ್ವೆರಿ ದಟ್ ವಿ ಆರ್ ಪಾಸಿಂಗ್ ಅಲ್ವಾ, ಅಂದರೆ ಈಗ ಲೆಟ್ಸ್ ಸೇ ವಿ ಆರ್ ದ ಯೂಸರ್ ಈಸ್ ಫೈಂಡಿಂಗ್ ವಿತ್ ದ ಕ್ವೆರಿ. ವಾಟ್ ಈಸ್ ದ ಕ್ವೆರಿ? ದ ಮೂವಿ ಟೈಟಲ್. ಓಕೆ, ಸೊ ಹಿ ಈಸ್ ಪಾಸಿಂಗ್ ಲೈಕ್ ಅ ಟೈಟಾನಿಕ್ ಅಂತ ಹೇಳ್ಬಿಟ್ಟು ಆ ಟೈಟಾನಿಕ್ ಮೂವಿನ ಇಟ್ ಈಸ್ ಟ್ರೈಂಗ್ ಟು ಫೈಂಡ್ ಫ್ರಮ್ ದ ಡೇಟಾಬೇಸ್. ಓಕೆ, ಸೊ ಫಾರ್ ದಟ್ ಲೈಕ್ ವಿ ಹ್ಯಾವ್ ಟು ಸ್ಪೆಸಿಫೈ ಟೈಟಲ್ ಕೋಲನ್ ಕ್ವೆರಿ. ಓಕೆ, ಸೊ ಇಟ್ ಈಸ್ JSON ಆಗಿರೋದ್ರಿಂದ ಯು ಹ್ಯಾವ್ ಟು ಎನ್ಕ್ಲೋಸ್ ವಿತ್ ಪ್ರಾಪರ್ಲಿ ವಿತ್ ದ ಕೋಡ್ಸ್. ಆ್ಯಂಡ್ ಕ್ವೆರಿ ಅನ್ನೋದು ವೇರಿಯಬಲ್ ಆಗಿರೋದ್ರಿಂದ ವಿ ಡೋಂಟ್ ಹ್ಯಾವ್ ಟು ಎನ್ಕ್ಲೋಸ್ ವಿತ್ ದ ಏನದು ಕೋಡ್ಸ್. ಇಟ್ ಈಸ್ ಜಸ್ಟ್ ಲೈಕ್ ಇಟ್ ಈಸ್ ಕಾಲಿಂಗ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ಐ ಮೀನ್ ಲೈಕ್ ಇಟ್ ಈಸ್ ಕಾಲಿಂಗ್ ದಿಸ್ ಪರ್ಟಿಕ್ಯುಲರ್ ವ್ಯಾಲ್ಯೂ. ಸೊ ರಿಕ್ವೆಸ್ಟ್ ಆ ಫಾರ್ಮಿಂದ ಏನು ಎಂಟ್ರಿ ಆಗಿರುತ್ತೆ ಅದು. ಸೊ ಒನ್ಸ್ ವಿ ಗೆಟ್ ದ್ಯಾಟ್ ವಿ ವಿಲ್ ಪ್ರಿಂಟ್ ದ್ಯಾಟ್ ಹಿಯರ್ ಇಟ್ ಸೆಲ್ಫ್. ಓಕೆ, print movie. Okay, so it will return one particular file. Okay, I mean like whatever the file that we have, document, whatever the document that we have, it will return, and that will be displayed in the terminal itself. Okay, so that's it, and we'll try to run this function here. Okay, we have our application and just hit refresh. We'll try to find like Titanic, right? So we didn't get any result, but we can see it is connected to database and it was able to retrieve all of those records. Okay, about that particular movie, the story of 1912 sinking the largest luxury liner ever built. Okay, so all this detail ಎಲ್ಲಿದೆ ಅಂತ ಹೇಳಿದ್ರೆ ನಮ್ಮ ಡೇಟಾಬೇಸ್ ಅಲ್ಲಿ ಲೊಕೇಟ್ ಆಗಿರುತ್ತೆ. ಲೈಕ್ ಇಫ್ ಯು ಗೋ ಟು ಮೂವೀಸ್, I will search the same title with the Titanic, same whatever the document it is there ಅಲ್ವಾ. ಅಂದರೆ ನಾವು ಫೈಂಡ್ ಒನ್ ಅಂತ ಕೊಟ್ಟಿರೋದ್ರಿಂದ ಇಟ್ ವಿಲ್ ಫೈಂಡ್ ದ ಫಸ್ಟ್ ಫೈಂಡಿಂಗ್ ಡಾಕ್ಯುಮೆಂಟ್ ಆ್ಯಂಡ್ ಇಟ್ ವಿಲ್ ರಿಟ್ರೀವ್ ದ whatever the content of this particular value, it will be retrieving there. Okay, and yeah, so that's how we will be doing the simple match. Like if you know exactly what is the title of the movie, even if you are searching with the missing letters, it may not able to find. For that, like we have to do the regular expression kind of match. Like let's say illen ಮಾಡಿದೀವಿ ನಾವು. Okay, ಇಲ್ಲಿ ವಿ ಸರ್ಚ್ ವಿತ್ ದ ಕ್ಯಾಪಿಟಲ್ ಟಿ ಅಲ್ವಾ.
capital Titanic. But if I say small letter Titanic, it may not get the result, and if that is not matching. Yeah, so it didn't get any result, it is showing as none anta. Okay, so even like it will be doing the exact matching. So if you want to find the result even without case sensitivity, you have to modify or use a regular expression kind of operations. Okay, so that is about the finding operation. So if you know the exact word, so you will be able to find the record. But now we are not doing that today, because this is very simple, like this is like very basic thing, and it will not add any value to the search experience, right? Like ನಾನು t-shirt ಅಂತ ಹುಡುಕ್ತಿದ್ದೀನಿ ಅಂತ ಹೇಳಿದ್ರೆ ಕ್ಯಾಪಿಟಲ್ ಟಿನೇ ಹಾಕ್ಬಿಟ್ಟು ಹುಡುಕ್ಬೇಕು ಅಂತ ಹೇಳಿದ್ರೆ like user will go and find some other website ಅಲ್ವಾ. So in order to avoid that, we should give a better experience to the user. How we will be doing that ಅಂತ ಹೇಳಿದ್ರೆ, we will be using the vectors ಅಥವಾ with the help of artificial intelligence. Okay, I guess like everybody woke up now. Fine. So what we will be doing is like we will be building. Okay, so I'll have some more tabs here. Okay, so ಇಲ್ಲಿ search ಮತ್ತೆ vector search ಅಂತ ಇದೆ. Okay na? So if you go to that particular section, ಸೊ ಸರ್ಚ್ ಮತ್ತು ವೆಕ್ಟರ್ ಸರ್ಚ್ ಅನ್ನೋದು ಎರಡು ಡಿಫ್ರೆಂಟ್ ಆಪರೇಷನ್ಸ್ ಆಯಿತಾ. ಸರ್ಚ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ ವಿಲ್ ಸರ್ಚ್ ವಿತ್ ದ ನೀವು ಯಾವ್ದಾದ್ರು ವರ್ಡನ್ನು ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ, ಇಟ್ ವಿಲ್ ಬಿ ಲೈಕ್ ಮ್ಯಾಚಿಂಗ್ ವಿತ್ ದ, ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿರ್ಬೋದು, ಅಥವಾ ಇಟ್ ವಿಲ್ ಬಿ ಹ್ಯಾವಿಂಗ್ ದ ಸಿನಾನಿಮ್ ವರ್ಡ್ಸ್ ಆಗಿರ್ಬೋದು. ಸೊ ಆ ಥರ ಸಿಚುವೇಶನ್ಸ್ಗಳಲ್ಲಿ ಸರ್ಚ್ ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಲೈಕ್ ಲೆಟ್ಸ್ ಸೇ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ವಿ ಹ್ಯಾವ್ ಟು ಕ್ರಿಯೇಟ್ ದ ಇಂಡೆಕ್ಸ್. ಎನಿಬಡಿ ನೋ ಲೈಕ್ ವಾಟ್ ಈಸ್ ಇಂಡೆಕ್ಸ್ ಅಂತ? ಎಲ್ಲರೂ ನೋಡಿರ್ತೀರಾ ಇಂಡೆಕ್ಸನ್ನು? ಎಸ್ ಪ್ಲೀಸ್. ಹಾಂ, ಕರೆಕ್ಟ್, ಎಕ್ಸಾಕ್ಟ್ಲಿ. ಯಾ, ಸೇಮ್ ಲೈಕ್ ಹೌ ಯು ವಿಲ್ ಬಿ ಹ್ಯಾವಿಂಗ್ ಇನ್ ದ ಟೆಕ್ಸ್ಟ್ ಬುಕ್ ಅಲ್ಲಿ ಹೇಗೆ ಫಸ್ಟ್ ಪೇಜಲ್ಲಿ ನಮ್ಮದು ಇಂಡೆಕ್ಸ್ ಅನ್ನೋದೊಂದು ಟೇಬಲ್ ಇರುತ್ತೆ. ಸೊ ದಟ್ ವಿಲ್ ಬಿ ಹ್ಯಾವಿಂಗ್ ಅ ರೆಫರೆನ್ಸ್ ಟು ದ ಪೇಜ್ ನಂಬರ್ ಅಲ್ವಾ. ಸೊ ನಾವು ಯಾವ್ದಾದ್ರು ಒಂದು ಟಾಪಿಕನ್ನು ಓದಬೇಕು ಅಂತ ಹೇಳಿದ್ರೆ, ಆ ಟಾಪಿಕನ್ನು ನಾವು ಇಂಡೆಕ್ಸ್ ಪೇಜಲ್ಲಿ ಹುಡುಕ್ತೀವಿ. ಸೊ ವಿ ವಿಲ್ ಗೆಟ್ ದಟ್ ಪೇಜ್ ನಂಬರು, ಆ ಪೇಜ್ ನಂಬರಿಗೆ ಡೈರೆಕ್ಟ್ ಜಂಪ್ ಆಗ್ತೀವಿ. ಸೊ ವಿ ವಿಲ್ ಅವಾಯ್ಡ್ ಸರ್ಚಿಂಗ್ ಈಚ್ ಆಫ್ ದೋಸ್ ಪೇಜಸ್ ಆ್ಯಂಡ್ ವೇಸ್ಟಿಂಗ್ ಅವರ್ ಟೈಮ್. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ವಿ ವಿಲ್ ಬಿ ಹ್ಯಾವಿಂಗ್ ದ ಇಂಡೆಕ್ಸ್. ಸೊ ಸೇಮ್ ಕಾನ್ಸೆಪ್ಟನ್ನು ವಿ ವಿಲ್ ಬಿ ಆಲ್ಸೋ ಹ್ಯಾವಿಂಗ್ ಇನ್ ದ databases. Okay, so searchige it will be having different kind of indexes. Okay, regular agi hege like textbook alli one to one matching iruತ್ತೋ, ಆ particular topic will be there in this particular ಏನು ಹೇಳಿ page number ಅಂತ, ಅದನ್ನ alphabetically sort ಮಾಡಿಟ್ಟಿರ್ತಾರೆ. ಫಸ್ಟಿಗೆ ಮೇ ಬಿ ರೆಪ್ಲಿಕೇಶನ್ ಬರ್ಬೋದು, ಆಮೇಲೆ ಶಾರ್ಡಿಂಗು, ಆಮೇಲೆ ಲೈಕ್ ರಿಲೇಟೆಡ್ ಟು ಎಕ್ಸ್ ಆರ್ ಸಮಥಿಂಗ್ ಲೈಕ್ ದಟ್, ABCD ಈ ಥರ ಫಾರ್ಮ್ಯಾಟಲ್ಲಿ ಸ್ಟೋರ್ ಮಾಡಿಟ್ಟಿರ್ತಾರೆ ಯಾವುದನ್ನ ಪರ್ಟಿಕ್ಯುಲರ್ ಇಂಡೆಕ್ಸ್ ಪೇಜನ್ನು. ಬಟ್ ಸರ್ಚ್ ಇಂಡೆಕ್ಸು ಈಸ್ ಲೈಕ್ ಲಿಟಲ್ ಡಿಫ್ರೆನ್ಸ್, ಬಿಕಾಸ್ ಒನ್ ಪರ್ಟಿಕ್ಯುಲರ್ ಎಕ್ಸ್ಪ್ಲನೇಷನ್ ತೊಗೊಂಡ್ರೆ ಇಲ್ಲಿ ಯಾವುದು ಮೂವೀಸ್ ಸೆಕ್ಷನ್ಗೆ ಹೋದರೆ ಅಲ್ವಾ. ಸೊ ಇಲ್ಲಿ ಪ್ಲಾಟ್ ಅನ್ನೋದೇನಿದೆ, ಇಟ್ಸ್ ವೆರಿ ಬಿಗ್ ಸ್ಟ್ರಿಂಗ್ ಅಲ್ವಾ. ಲೈಕ್ ಸೊ ಇಟ್ ಈಸ್ ಕೈಂಡ್ ಆಫ್ ಬಿಗ್ ಸ್ಟ್ರಿಂಗ್. ಓಕೆ, ವರ್ಡ್ ರ್ಯಾಪ್ ಮಾಡಿದ್ರು ಯಾ. ಸೊ ನೋಡಿ, ಇಷ್ಟೊಂದು ಟರ್ಮ್ಸ್ ಇರುತ್ತೆ. ಸೊ ಇಷ್ಟುದ್ದ ಟರ್ಮ್ಸನ್ನು ನೀವು ಇಂಡೆಕ್ಸ್ ಪೇಜಲ್ಲಿ ಹಾಕಿಬಿಟ್ಟು ಪೇಜ್ ನಂಬರ್ ಅಂತ ಹೇಳ್ಬಿಟ್ಟು ಕೊಟ್ಟರೆ, ಲೆಟ್ಸ್ ಸೇ ನೀವು ಸಮ್ ಡಿಫ್ರೆಂಟ್ ವರ್ಡ್ ಹುಡುಕ್ಬೇಕಾಗಿರುತ್ತೆ, ಲೈಕ್ ರಿಚ್ ಆ್ಯಂಡ್ ಫೇಮಸ್ ಅಂತ ಹೇಳ್ಬಿಟ್ಟು ಏನೋ ಹುಡುಕ್ಬೇಕಾಗಿರುತ್ತೆ. ಬಟ್ ದಿಸ್ ಪರ್ಟಿಕ್ಯುಲರ್ ಫೀಲ್ಡ್ ಸ್ಟಾರ್ಟ್ಸ್ ವಿತ್ ಅ ಟಿ. ಓಕೆ, ಬಟ್ ಆರ್ ಇಂದ ಬೇಕಾಗಿರೋ ವರ್ಡನ್ನ ನೀವು ಹುಡುಕ್ಬೇಕು ಅಂತ ಹೇಳಿದ್ರೆ, ಇಟ್ ವಿಲ್ ಬಿ ಲೈಕ್ ದಟ್ ಪರ್ಟಿಕ್ಯುಲರ್ ಇಂಡೆಕ್ಸ್ ವಿಲ್ ನಾಟ್ ಬಿ ಸಫಿಷಿಯಂಟ್. ಸೊ ಸರ್ಚ್ ಇಂಡೆಕ್ಸ್ ಹೆಂಗೆ ಡಿಫೈನ್ ಆಗಿರುತ್ತೆ ಅಂತ ಹೇಳಿದ್ರೆ, ಈ ಎಂಟೈರ್ ಪ್ಯಾರಾಗ್ರಾಫ್ ಏನಿದೆ ಇದನ್ನ ಡಿವೈಡ್ ಮಾಡ್ಕೊಳುತ್ತೆ.
ಓಕೆ, ದಟ್ ಈಸ್ ವಾಟ್ ವಿ ಕಾಲ್ ಟೋಕನ್ ಅಂತ. ಟೋಕನ್ ಅಂತ ಕೇಳಿರ್ತೀರಾ ನೀವು ಅಲ್ವಾ? ಸೊ ಹೌ ಯು ವಿಲ್ ಬಿ ಯೂಸಿಂಗ್ ದ ಟೋಕನ್ಸ್ ಇನ್ ದ AI ಎನ್ವಿರಾನ್ಮೆಂಟ್. ಸೊ ಈ ಈಚ್ ಆ್ಯಂಡ್ ಎವ್ರಿ ವರ್ಡ್ ಏನಿದೆ ಅದನ್ನ ಟೋಕನ್ ಆಗಿ ಡಿವೈಸ್ ಮಾಡ್ಕೊಳ್ಳುತ್ತೆ. ಸೊ ಡಿವೈಡ್ ಮಾಡೋದಕ್ಕೆ ಕ್ರೈಟೀರಿಯಾ ಏನು? ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಡಿಲಿಮಿಟರ್ಸ್. ಓಕೆ, ಸೊ ಇಫ್ ಇಟ್ ಈಸ್ ಅ ವೈಟ್ ಸ್ಪೇಸಾ, ಅಥವಾ ಇಫ್ ಇಟ್ ಈಸ್ ಅ ಕಾಮಾ ಸೆಪರೇಟೆಡ್, ಅಥವಾ ಇಫ್ ಇಟ್ ಈಸ್ ಮೇ ಬಿ ಲೈಕ್ ಅ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರ್ಬೋದಾ. ಸೊ ಆ ಥರ ಒಂದು ಬೇಸಿಸ್ ಮೇಲೆ ಟೋಕನ್ಗಳನ್ನು ಡಿವೈಡ್ ಮಾಡ್ಕೊಳ್ಳುತ್ತೆ. ಓಕೆ, ಆ್ಯಂಡ್ ಲ್ಯಾಂಗ್ವೇಜ್ ಮೇಲೂ ಡಿಪೆಂಡ್ ಆಗುತ್ತೆ. ಇಫ್ ಇಟ್ ಈಸ್ ಅನ್ ಇಂಗ್ಲಿಷ್ ಲ್ಯಾಂಗ್ವೇಜು, ಬೈ ಡಿಫಾಲ್ಟ್ ಆಗಿ ಇಟ್ ವಿಲ್ ಬಿ ರಿಮೂವಿಂಗ್ ಆಲ್ ದ ಸ್ಟಾಪಿಂಗ್ ವರ್ಡ್ಸ್. ಎನಿಬಡಿ ಕ್ಯಾನ್ ಸೇ ವಾಟ್ ಈಸ್ ಸ್ಟಾಪಿಂಗ್ ವರ್ಡ್ಸ್? ಸ್ಟಾಪಿಂಗ್ ವರ್ಡ್ಸ್ ಅಂತ ಹೇಳಿದ್ರೆ ಫಿಲ್ಲರ್ ವರ್ಡ್ಸ್ ಅಂತಲೂ ಅನ್ಬೋದು. ಲೈಕ್ ಇದರಲ್ಲಿ ಏನಿದೆ ದ ಅನ್ನೋದಿದೆಯಲ್ಲ, ಇಟ್ಸ್ ಅ ಸ್ಟಾಪ್ ವರ್ಡ್ಸ್. ಆ್ಯಂಡ್ ಆಫ್, ಎ, ಈ ಥರದ್ದೆಲ್ಲ ಲೈಕ್ ದಟ್ ಡು ನಾಟ್ ಹ್ಯಾವ್ ದ ಮೀನಿಂಗ್ ಇಟ್ ಸೆಲ್ಫ್, ಬಟ್ ವಿತೌಟ್ ದಟ್ ದ ಲ್ಯಾಂಗ್ವೇಜ್ ಸೆಂಟೆನ್ಸ್ ವಿಲ್ ನಾಟ್ ಕಂಪ್ಲೀಟ್ ಅಲ್ವಾ? ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಸ್ಟಾಪಿಂಗ್ ವರ್ಡ್ಸ್. ಆ ಸ್ಟಾಪಿಂಗ್ ವರ್ಡ್ಸ್ ಅನ್ನೆಲ್ಲ ರಿಮೂವ್ ಮಾಡುತ್ತೆ. ಆ್ಯಂಡ್ ಇಂಪಾರ್ಟೆಂಟ್ ಅದನ್ನ ಬಿಟ್ಬಿಟ್ಟು ಉಳಿದಿರೋ ಎಲ್ಲ ವರ್ಡ್ಸ್ಗಳೇನಿದೆ ಅದನ್ನ ಕನ್ಸಿಡರ್ ಆಸ್ ಅ ಕೀವರ್ಡ್. ಓಕೆ, ಇಲ್ಲಿ ಲೈಕ್ ಸ್ಟೋರಿ ಅನ್ನೋದು ಒಂದು ಕೀವರ್ಡು. ಆ್ಯಂಡ್ 1912 ಸಿಂಕಿಂಗ್. ಓಕೆ, ಆ್ಯಂಡ್ ಸಿಂಕಿಂಗಲ್ಲೂ ಮತ್ತೆ ಮತ್ತೆ ಬರುತ್ತೆ, ಬಿಕಾಸ್ ಸಿಂಕ್ಸ್, ಸಿಂಕಿಂಗ್ ಆ್ಯಂಡ್ ಸಿಂಕ್ಡ್, ಲೈಕ್ ದೀಸ್ ಆಲ್ ಆರ್ ದ ಪ್ರಪೋಸಿಷನ್ ವರ್ಡ್ಸ್ ಎಲ್ಲ ಬರ್ತಾವಲ್ಲ. ಸೊ ಅದನ್ನೆಲ್ಲ ಇದು ಕನ್ಸಿಡರ್ ಮಾಡಿಬಿಟ್ಟು ಬೇಸ್ಡ್ ಆನ್ ದಟ್ ಫಾರ್ ಈಚ್ ಆಫ್ ದೀಸ್ ವರ್ಡ್, ಸ್ಟೋರಿ ಈಸ್ ದೇರ್ ಇನ್ ದ ಪೇಜ್ ನಂಬರ್ 2, sinking is there in the page number 2, 1912 is there in the page number 2, but story can be also there in the page number 51 also alva. So in order to do that, it will be maintaining the array of words. Okay, story is there in page number 2, 51, 58, 92, 108, like that. ಆತರ ಎಲ್ಲದನ್ನು ಕೂಡ it will be having the connections. Okay, so that's how the search index will be created. That is what we call inverted index anta. For regular index we will be using the B tree indexes, binary tree indexes ಅಂತ ಹೇಳ್ತೀವಲ್ಲ, ಅದು regular indexes ಯೂಸ್ ಆದರೆ search indexes ಗೆ we will be using the inverted indexes. ಓಕೆ ಅಂತ ಹೇಳಿದ್ರೆ ಈ ಎಂಟೈರ್ ರಿಸಲ್ಟ್ ಏನಿದೆ, ರಿಸಲ್ಟನ್ನ ಇನ್ವರ್ಟ್ ಮಾಡಿಬಿಟ್ಟು, ಸೊ ಈಚ್ ಆ್ಯಂಡ್ ಎವ್ರಿ ವರ್ಡ್ಗಳನ್ನು ಕೀವರ್ಡ್ ಆಗಿ ಬದಲಾಯಿಸ್ಕೊಂಡು, ಟೋಕನ್ ಆಗಿ ಬದಲಾಯಿಸ್ಕೊಂಡು, ಆ ಇಂಡಿವಿಜುವಲ್ ಟೋಕನಿಗೆ ವಿ ವಿಲ್ ಬಿ ಕನೆಕ್ಟಿಂಗ್ ವಿತ್ ದ ಪೇಜ್ ನಂಬರ್ಸ್. ಓಕೆ, ಅಂದರೆ ವೇರ್ ಎಕ್ಸಾಕ್ಟ್ಲಿ ದಿಸ್ ಪರ್ಟಿಕ್ಯುಲರ್ ವರ್ಡ್ಸ್ ಆರ್ ಲೊಕೇಟೆಡ್ ಅನ್ನೋದನ್ನ. ಸೊ ದಟ್ ಈಸ್ ಹೌ ದ ಸರ್ಚ್ ಇಂಡೆಕ್ಸ್ ವಿಲ್ ಬಿ ದೇರ್. ಆ್ಯಂಡ್ ವಿಲ್ ಟ್ರೈ ಟು ಕ್ರಿಯೇಟ್ ದ ಸರ್ಚ್ ಇಂಡೆಕ್ಸ್. ಸರ್ಚ್ ಇಂಡೆಕ್ಸ್ ಕ್ರಿಯೇಟ್ ಮಾಡೋದು ವೆರಿ ಈಸಿ. Like by default it has already created one search index. Like we'll do one thing, we'll remove this particular index, drop index, create search index anta barutte. So index name default antane irli, because ನೀವು ಚೇಂಜ್ ಮಾಡಿದ್ರಿ ಅಂತ ಹೇಳಿದ್ರೆ you have to pass that. Okay na? So sample mflix is the database that we have. So movies na ತಗೊಳ್ಳಿ, ಇದರಲ್ಲಿ JSON editor ಅಂತಾನೆ ಇರಲಿ. ಓಕೆ, ಸೊ ಇದು ಡಿಫಾಲ್ಟ್ ಇರಲಿ. ಕ್ಲಿಕ್ ಆನ್ ನೆಕ್ಸ್ಟ್ ಆ್ಯಂಡ್ ಕ್ರಿಯೇಟ್ ಅ ಸರ್ಚ್ ಇಂಡೆಕ್ಸ್, ಆಯಿತಾ? ಸೊ ಇಟ್ ವಿಲ್ ಟೇಕ್ ಲೈಕ್ ಹಾರ್ಡ್ಲಿ 10 to 15 ಸೆಕೆಂಡ್ಸು. ಈಚ್ ಆ್ಯಂಡ್ ಎವ್ರಿ ಡಾಕ್ಯುಮೆಂಟ್ ಏನಿದೆ, ಆ ಈಚ್ ಆ್ಯಂಡ್ ಎವ್ರಿ ಕಾಲಮ್ ಮೇಲೆ ಇಟ್ ವಿಲ್ ಬಿ ಕ್ರಿಯೇಟಿಂಗ್ ದ ಸರ್ಚ್ ಇಂಡೆಕ್ಸ್. ಓಕೆ, ಓಕೆ. ಸೊ ಒನ್ಸ್ ಸರ್ಚ್ ಇಂಡೆಕ್ಸ್ ಕ್ರಿಯೇಟ್ ಆದಮೇಲೆ ಇಲ್ಲಿ ಸ್ಟೇಟಸ್ ರೆಡಿ ಅಂತ ಬರುತ್ತೆ. ಸೊ ರೆಡಿ ಅಂತ ಬಂದಮೇಲೆ ವಿ ವಿಲ್ ಬಿ ವಾಟ್ ವಿಲ್ ಬಿ ಡೂಯಿಂಗ್ ಅಂತ ಹೇಳಿದ್ರೆ, ವಿಲ್ ಗೋ ಬ್ಯಾಕ್ ಟು ದ ಅವರ್ ಕೋಡ್. ಇಲ್ಲಿ ಕರೆಂಟ್ಲಿ ಏನು ಮಾಡ್ತಿದೆ ಅಂತ ಹೇಳಿದ್ರೆ, ಲೈಕ್ ವಿ ಆರ್ ಡೂಯಿಂಗ್ ದ ರೆಗ್ಯುಲರ್ 1-to-1 ಸರ್ಚ್ ಅಲ್ವಾ? ಟೈಟಲನ್ನು ಇಟ್ಕೊಂಡ್ಬಿಟ್ಟು ಲೈಕ್ ವಿ ಆರ್ ಡೂಯಿಂಗ್ ದ ಸರ್ಚ್ ಆಪರೇಷನ್. ಸೊ ಬಿಫೋರ್ ದಟ್, ಲೈಕ್ ಲೆಟ್ಸ್ ಸೇ if we try to, like ಏನೋ ಚೇಂಜಸ್ ಮಾಡೋದು ಬೇಡ, just click here. Okay, search like whatever the content. ಇದನ್ನೇ ಕೊಡೋಣ, ಲಕ್ಸುರಿ, ಲಾರ್ಜೆಸ್ಟ್ ಲಕ್ಸುರಿ ಲೈನರ್ ಅಂತ ಹೇಳ್ಬಿಟ್ಟು. ಓಕೆ, so if we do that,
we get a none result. Okay, because it will be directly searching only for the one particular field. Title alli a particular term siktu anta helidre it will be giving us the result. If not, it will be throwing the error alva. So in order to avoid that, what we'll be doing is, like, instead of doing the find operation, we have to do the search operation. Okay, so how we will be doing the search anta helidre, so we have to build a pipeline. Okay, so okay, so ಇದು ನೋಡಕ್ಕೆ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿ ಕಾಣಿಸ್ಬೋದು. ಡೋಂಟ್ ಗೆಟ್ ಸ್ಕೇರ್ಡ್ ಬಿಕಾಸ್ ದ ಆ್ಯಕ್ಚುಯಲ್ ಮೂವಿ ಇಸ್ ಯೆಟ್ ಟು ಕಮ್. ದಿಸ್ ಇಸ್ ವೆರಿ ಸಿಂಪಲ್. ಓಕೆ, ಸೊ ವಿ ಆರ್ ಡೂಯಿಂಗ್ ದ ಸರ್ಚ್ ಆಪರೇಷನ್. ಓಕೆ, ಸರ್ಚ್ ಅಂತ ಹೇಳಿದ್ರೆ ಟೆಕ್ಸ್ಟ್ ಸರ್ಚ್ ದಟ್ ವಿ ಜಸ್ಟ್ ಬಿಲ್ಟ್. ಓಕೆ, ಆ್ಯಂಡ್ ಇನ್ ದಟ್ ನಾವೇನು ಮಾಡ್ತಾ ಇದ್ದೀವಿ, ಕ್ವೆರಿ ಪಾಸ್ ಮಾಡ್ತಾ ಇದ್ದೀವಿ ದಟ್ ದ ಯೂಸರ್ ಹ್ಯಾಸ್ ಸೆಂಟ್ ಫ್ರಮ್ ದ ಟೆಕ್ಸ್ಟ್ ಏರಿಯಾ ಅಲ್ವಾ. ಸೊ ನಾವು ಟೈಟಾನಿಕ್ ಅಂತ ಏನು ಸರ್ಚ್ ಕೊಟ್ವಿ, ಅಥವಾ ಲಾರ್ಜೆಸ್ಟ್ ಎವರ್ ಬಿಲ್ಟ್ ಲೈನರ್ ಅಂತ ಹೇಳ್ಬಿಟ್ಟು ಏನು ಕೊಟ್ವಿ, ಅದು ಕ್ವೆರಿನಲ್ಲಿ ಬಂದು ಸೇವ್ ಆಗಿರುತ್ತೆ. ಅದನ್ನ ವಿ ಆರ್ ಪಾಸಿಂಗ್ ಆಸ್ ಅ ಕ್ವೆರಿ. ಆ್ಯಂಡ್ ಪಾತ್ ಅನ್ನೋದೇನಿದೆ, ದಟ್ ಈಸ್ ಲೈಕ್ ವಿಚ್ ಫೀಲ್ಡ್ ದಟ್ ಇಟ್ ಶುಡ್ ಸರ್ಚ್ ಫಾರ್ ಅಂತ. ಕರೆಂಟ್ಲಿ ವಿ ಹ್ಯಾವ್ ಗಿವನ್ ಅಸ್ ಪ್ಲಾಟ್ ಅಂತ. ನಾವು ಎಲ್ಲ ಫೀಲ್ಡ್ ಮೇಲೂ ನಾವು ಸರ್ಚ್ ಇದನ್ನು ಕ್ರಿಯೇಟ್ ಮಾಡಿದ್ವಲ್ವಾ. ಲೈಕ್ ವೆನ್ ವಿ ಆರ್ ಬಿಲ್ಡಿಂಗ್ ದ ಸರ್ಚ್ ಇಂಡೆಕ್ಸ್, ಮ್ಯಾಪಿಂಗ್ ಇಸ್ ಈಕ್ವಲ್ ಟು ಟ್ರೂ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ವಿ. ದಟ್ ಮೀನ್ಸ್ ಅಂದರೆ ಎಲ್ಲ ಫೀಲ್ಡ್ ಮೇಲೂ ನಾವು ಇಂಡೆಕ್ಸನ್ನು ಕ್ರಿಯೇಟ್ ಮಾಡಿಬಿಟ್ಟಿದ್ದೀವಿ. ಓಕೆ, ಬೈ ಡಿಫಾಲ್ಟ್ ಅಂದರೆ ಈವನ್ ಹಿಯರ್ ವಿ ಕ್ಯಾನ್ ಯೂಸ್ ದ ವೈಲ್ಡ್ ಕಾರ್ಡ್ ಎಂಟ್ರಿ. ದಟ್ ಮೀನ್ಸ್ ಲೈಕ್ ಪರ್ಸಂಟೇಜ್ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಎಲ್ಲ ಫೀಲ್ಡ್ ಮೇಲೂ ಸರ್ಚ್ ಮಾಡು ಅಂತ ಕೊಡ್ಬೋದು. ಬಟ್ ದಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್ ಕನ್ಸಂಪ್ಷನ್ ಆಗಿರೋದ್ರಿಂದ ವಿ ವಿಲ್ ಬಿ ಯೂಸಿಂಗ್ ದ ಪ್ಲಾಟ್ ಅಂತ. ಅಂದರೆ ಪರ್ಟಿಕ್ಯುಲರ್ಲಿ ಪ್ಲಾಟ್ ಫೀಲ್ಡಲ್ಲಿ ಸರ್ಚ್ ಮಾಡು ಅಂತ ಹೇಳ್ಬಿಟ್ಟು ನಾವು ಸ್ಪೆಸಿಫೈ ಮಾಡ್ತಾ ಇದ್ದೀವಿ. ಆ್ಯಂಡ್ we are limiting the 10 results. So top 10 results, whatever it is matching alva, depending on the search score, it will be giving us the result. And our 10 idanna scores na matra we will be displaying as the output. Okay, so movies alli ಏನು ಮಾಡಬೇಕು, we have to list, ಅಂದರೆ whatever the result, ಆ 10 results ಏನು ಬರುತ್ತೆ ಅದನ್ನು ಲಿಸ್ಟಾಗಿ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ಲಿಸ್ಟ್ ಅಂತ ಹೇಳಿದ್ರೆ ಅರೇ. ಓಕೆ, ಕಲೆಕ್ಷನ್ ಡಾಟ್ ಅಗ್ರಿಗೇಟ್. ಅಗ್ರಿಗೇಟ್ ಅನ್ನೋದು ಒಂದು ಮೆಥಡ್ ಅಂತ ಹೇಳಿದ್ರೆ ಅಗೇನ್ ಎ ಫಂಕ್ಷನ್. ಓಕೆ, ಸೊ ಆ ಫಂಕ್ಷನ್ನಿಗೆ ಲೈಕ್ ವಿ ಆರ್ ಪಾಸಿಂಗ್ ದಿಸ್ ಪರ್ಟಿಕ್ಯುಲರ್ ಕ್ವೆರಿ ದಟ್ ವಿ ಜಸ್ಟ್ ಬಿಲ್ಟ್ ಅಲ್ವಾ. ಪೈಪ್ಲೈನ್ ಏನು ನಾವು ಕ್ರಿಯೇಟ್ ಮಾಡಿದ್ವಿ, ಆ ಪೈಪ್ಲೈನನ್ನು ನಾವು ಇದರೊಳಗಡೆ ಪಾಸ್ ಮಾಡ್ತಾ ಇದ್ದೀವಿ. ಪೈಪ್ಲೈನ್ ಈಸ್ ಈಕ್ವಲ್ ಟು ಪೈಪ್ಲೈನ್. Okay, so the pipeline is what we just built. So it is an array. So aduna ನಾವು ಪಾಸ್ ಮಾಡ್ತಾ ಇದ್ದೀವಿ. I guess I don't think we need a equals. Okay, pipeline ಅನ್ನ ಪಾಸ್ ಮಾಡ್ತಾ ಇದ್ದೀವಿ. So now we get a list of movies ಅಲ್ವಾ. So it will print that in the result. Okay, so again like it will flood the okay, fine. Any doubts? ಇಲ್ಲಿ ಮೇಲೆ. ಹಾಂ, so once we save, we'll go back here and maybe search those same thing. Like let's search for this one, doomed ship. ಆಯ್ತಾ? ಓಕೆ, ರಿಫ್ರೆಶ್ ಮಾಡಿಲ್ಲ. ನೋಡ್ಬೋದು ಇಲ್ಲಿ ಲೈಕ್ ವಿ ಗಾಟ್ ಹ್ಯೂಜ್ ರಿಸಲ್ಟ್ಸ್ ಹಿಯರ್ ಅಲ್ವಾ. ಲೈಕ್ ಇಫ್ ಎನಿಬಡಿ ಹ್ಯಾಸ್ ಡೌಟ್ ವಿ ಕ್ಯಾನ್ ಪೇಸ್ಟ್ ಇಟ್ ಹಿಯರ್. So you can see, right? So this is the huge like nearly 10 different results that we got from the search. Okay, so now ಏನು ಮಾಡಿದ್ದೀವಿ ನಾವು, like instead of doing the direct search, like let's say if I search with Titanic ಅಂತ
ಅಂದರೆ ಟೈಟಾನಿಕ್ ಅಂತ ಅಟ್ಲೀಸ್ಟ್ ಆ ಪ್ಲಾಟಲ್ಲಿ ಇದ್ದರೆ ಇಟ್ ವಿಲ್ ಬಿ ಏಬಲ್ ಟು ಲೈಕ್ ಲೆಟ್ಸ್ ಎ ಸ್ಮಾಲ್ ಲೆಟರ್ ಟೈಟಾನಿಕ್. ಓಕೆ, ವಿ ಸ್ಟಿಲ್ ಗಾಟ್ ಸಮ್ ಆಫ್ ದ ರಿಸಲ್ಟ್ ಅಲ್ವಾ. ಲೈಕ್ ಲೆಟ್ಸ್ ಎ ಹಿಯರ್ ಪ್ಲಾಟ್ ಟೈಟಾನಿಕ್ ಅಂತ ಹೇಳ್ಬಿಟ್ಟಿದೆ. ಈವನ್ ದೋ ವಿ ಡಿಡ್ ಅ ಸ್ಮಾಲ್ ಲೆಟರ್ ಟೈಟಾನಿಕ್, ಇಟ್ ವಾಸ್ ಏಬಲ್ ಟು ಮ್ಯಾಚ್ ವಿತ್ ದಟ್ ರಿಸಲ್ಟ್ ಇನ್ ದ ಪ್ಲಾಟ್ ಸೆಕ್ಷನ್ ಅಲ್ವಾ. ಸೊ ಪ್ಲಾಟಲ್ಲಿ ಟೈಟಾನಿಕ್ ಅಂತ ಈವನ್ ದೋ ಇಫ್ ಇಟ್ ಈಸ್ ಅ ಸ್ಮಾಲ್ ಲೆಟರ್ ಬಿಗ್ ಲೆಟರ್ ವಾಟ್ ಎವರ್ ಇಟ್ ಈಸ್, ಸೊ ಇಟ್ ವಿಲ್ ಬಿ ಏಬಲ್ ಟು ಕ್ಯಾಚ್ ದಟ್ ಆರ್ ಮ್ಯಾಚ್ ವಿತ್ ದೋಸ್ ಡೇಟಾ ಆ್ಯಂಡ್ ವಿ ವರ್ ಏಬಲ್ ಟು ಗೆಟ್ ದ ರಿಸಲ್ಟ್. ಓಕೆ, ಸೊ ಇಲ್ಲಿ ಶಿಪ್ ಬದಲು ಬೋಟ್ ಅಂತ ಹೇಳ್ಬಿಟ್ಟು ಏನಾದ್ರು ಕೊಡೋಣ. ಸೊ ಬೋಟ್ ಕೊಟ್ಟರೆ ಬೋಟ್ ಕೊಟ್ಟರೆ ವಿ ಗೆಟಿಂಗ್ ದ ರಿಸಲ್ಟ್ ಬಟ್ ವಿ ಮೇ ನಾಟ್. ಓಕೆ, ಸೊ ವಾಟ್ ವಿಲ್ ಬಿ ಡೂಯಿಂಗ್ ಇಸ್ ಲೈಕ್ ಇನ್ ದಿಸ್ ಪೈಪ್ಲೈನ್ ಅಲ್ವಾ, ನಾವು ಜಸ್ಟ್ ಟೈಟಲನ್ನು ಮಾತ್ರ ಪ್ರೊಜೆಕ್ಟ್ ಮಾಡೋಣ. ಸೊ ಹೌ ವಿ ವಿಲ್ ಬಿ ಡೂಯಿಂಗ್ ದ ಪ್ರೊಜೆಕ್ಷನ್ ಅಂತ ಹೇಳಿದ್ರೆ ದರ್ ಈಸ್ ಪ್ರೊಜೆಕ್ಷನ್ ಡಾಲರ್ ಪ್ರೊಜೆಕ್ಟ್ ಅಂತ ಮೆನ್ಷನ್ ಮಾಡಿ. ಓಕೆ, ವಿ ಶುಡ್ ಪುಟ್ ಇನ್ ದ ಕೋಟ್ಸ್. ಅಂದರೆ ಟೈಟಲ್ ಮಾತ್ರ ಪ್ರೊಜೆಕ್ಟ್ ಮಾಡೋಕ್ಕೆ ವಿ ಆರ್ ಲಿಮಿಟಿಂಗ್. ಓಕೆ, ಟೈಟಲ್ ದಟ್ಸ್ ಇನಫ್ ಐ ಗೆಸ್. ಓಕೆ, ವಿಲ್ ಸರ್ಚ್ ವಿತ್ ಬೋಟ್ ಅಲ್ವಾ. ವಿಲ್ ಸರ್ಚ್ ಫಾರ್ ಬೋಟ್. Okay, so once we do the boat section, okay, okay, so it is ಏನದು ಬೋಟ್ ಅನ್ನೋ ಬದಲು ಬೂಟ್ ಅನ್ನೋದನ್ನೇನೋ ಹುಡುಕಿದೆ ಆ್ಯಂಡ್ ಲೈಫ್ ಬೋಟ್ ಹೆಮ್ಮಿಯೋ ಅದು ಹೇಗೆ ಮ್ಯಾಚ್ ಆಯ್ತು. ಮೇ ಬಿ ಲೈಕ್ ಪ್ಲಾಟ್ ಅನ್ನೋ ಸೆಕ್ಷನಲ್ಲಿ ಇಟ್ ವಾಸ್ ಏಬಲ್ ಟು ಮ್ಯಾಚ್ but it didn't able to find the Titanic movie ಅಲ್ವಾ. You can see here Titanic movie ಅಂದರೆ Titanic ಅನ್ನೋ ಮೂವಿನ it was not able to search. Okay, so now you can understand that the keyword based search is we are able to achieve, but we are still not able to achieve the context based search ಅಲ್ವಾ. ಅಂತ ಹೇಳಿದ್ರೆ ಲೈಕ್ ನಾವು ಏನನ್ನ ಕಾಂಟೆಕ್ಸ್ಚುಯಲಿ ಸರ್ಚ್ ಮಾಡ್ತಾ ಇದ್ದೀವೋ ಇಟ್ ಶುಡ್ ಬಿ ಏಬಲ್ ಟು ಗೆಟ್ ದೋಸ್ ಡೇಟಾ. ಈ ಸಿಚುವೇಶನ್ನಲ್ಲಿ ನಮಗೆ ಎ ಐ ಹೆಲ್ಪಿಗೆ ಬರುತ್ತೆ. ಓಕೆನಾ. ಸೊ ಎ ಹೆಂಗೆ ಯೂಸ್ ಮಾಡುತ್ತೆ ಅಂತ ಹೇಳಿದ್ರೆ ವಾಟ್ ಎವರ್ ದ ವ್ಯಾಲ್ಯೂ ದಟ್ ಯು ಆರ್ ಇನ್ಸರ್ಟಿಂಗ್ ಅಲ್ವಾ, ವಾಟ್ ಎವರ್ ದ ಸರ್ಚ್ ಯು ಆರ್ ಇನ್ಸರ್ಟಿಂಗ್ ದಟ್ ಈಸ್ ಕನ್ವರ್ಟೆಡ್ ಇನ್ ಟು ದ ವೆಕ್ಟರ್ಸ್. ಓಕೆ, ವೆಕ್ಟರ್ಸ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಇಟ್ಸ್ ಅ ಅರೇ ಆಫ್ ನಂಬರ್ಸ್. So array of numbers because computer can only understand the numbers, right, like the 0 and 1. So ಈ ನಂಬರ್ ಅನ್ನ ಇದು ಮಲ್ಟಿ ಡೈಮೆನ್ಷನಲ್ಲಿ ಲೊಕೇಟ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಹೇಗೆ ಅಂತ ಹೇಳಿದ್ರೆ ಈ ಡಾಗ್ ಪಪ್ಪಿ ಅಥವಾ ಮೇ ಬಿ ಲೈಕ್ ಟಾಮಿ ಸಮಥಿಂಗ್ ಲೈಕ್ ದಟ್. ಸೊ ಈ ಥರದ ನೇಮ್ಗಳೇನಿದೆ ರಿಲೇಟೆಡ್ ಟು ದ ಪೆಟ್ಸ್, ಓಕೆನಾ, ಅದೆಲ್ಲದನ್ನು ಡೈಮೆನ್ಷನ್ ಹೈ ಡೈಮೆನ್ಷನ್ ಲೈಕ್ 2 ಡೈಮೆನ್ಷನಲ್ ಅರೇ ಅಂತ ತಗೊಂಡ್ರೆ ಮ್ಯಾಪ್ಸ್ ಇಸ್ ಅ 2 ಡೈಮೆನ್ಷನಲ್ ಅರೇ ಅಲ್ವಾ. ಸೊ ವಿ ವಿಲ್ ಬಿ ಹ್ಯಾವಿಂಗ್ ಲ್ಯಾಟಿಟ್ಯೂಡ್ ಆ್ಯಂಡ್ ಲ್ಯಾಂಗಿಟ್ಯೂಡ್ ಅಲ್ವಾ. ಸೊ ನಾನೀಗ BMS ಕಾಲೇಜಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಐ ವಿಲ್ ಬಿ ಹ್ಯಾವಿಂಗ್ ಲ್ಯಾಟಿಟ್ಯೂಡ್ ಆ್ಯಂಡ್ ಲ್ಯಾಂಗಿಟ್ಯೂಡ್, ಬಟ್ ನೋಬಡಿ ಕ್ಯಾನ್ ನೋ ಇನ್ ವಿಚ್ ಫ್ಲೋರ್ ಐ ಆಮ್ ಅಲ್ವಾ. ಸೊ ಇನ್ ಆರ್ಡರ್ ಟು ನೋ ದಟ್ ಐ ಆಮ್ ಇನ್ ದ 7th ಫ್ಲೋರ್ ಅಂತ ಹೇಳೋದಕ್ಕೆ ದೇ ಶುಡ್ ನೀಡ್ ಆಲ್ಸೋ ದ 3rd ಡೈಮೆನ್ಷನ್ ಡೇಟಾ ವಿಚ್ ಈಸ್ ಆಲ್ಟಿಟ್ಯೂಡ್ ಅಲ್ವಾ. ಸೊ ನಾನು ಎಷ್ಟು ಭೂಮಿಯಿಂದ ಅಥವಾ ಈ ಪರ್ಟಿಕ್ಯುಲರ್ ಲೊಕೇಶನ್ನಿಂದ ಎಲ್ಲಿ ಯಾವ ಇದರಲ್ಲಿದ್ದೀನಿ ಅನ್ನೋದಕ್ಕೆ ದೇ ನೀಡ್ ಅ 3rd ಡೈಮೆನ್ಷನ್ ಡೇಟಾ ದಟ್ ಈಸ್ ದ ಆಲ್ಟಿಟ್ಯೂಡ್. ಬಟ್ ಇನ್ ದಿಸ್ ಆಲ್ಟಿಟ್ಯೂಡ್ ಐ ಕ್ಯಾನ್ ಬಿ ಎನಿವೇರ್, ರೈಟ್. ಸೊ ಅಂತ ಹೇಳಿದ್ರೆ ಲೈಕ್ ಇನ್ ದಿಸ್ ಪರ್ಟಿಕ್ಯುಲರ್ ಲೈಕ್ 7th ಫ್ಲೋರಲ್ಲಿ ಇನ್ ದಿಸ್ ಪರ್ಟಿಕ್ಯುಲರ್ ಎಕ್ಸಾಕ್ಟ್ ಪಾಯಿಂಟ್ ಐ ಕ್ಯಾನ್ ಬಿ ಲೈಕ್ ಎಕ್ಸಾಕ್ಟ್ಲಿ ಲೈಕ್ ಈ ಒಂದು ಸೆಕ್ಷನಲ್ಲಿ ಎಲ್ಲರೂ ಇರ್ಬೋದು. ಸೊ ಇನ್ ಆರ್ಡರ್ ಟು ಎಕ್ಸಾಕ್ಟ್ಲಿ ಲೊಕೇಟ್ ಲೈಕ್ ಲೆಟ್ಸ್ ಸೇ ಇಲ್ಲೊಂದು 10 ಜನ ನಿಂತಿದ್ದೀವಿ. ಸೊ ಹೂ ಯು ಫೈಂಡ್ ಇಟ್ ಆಸ್ ದಟ್ ಪರ್ಟಿಕ್ಯುಲರ್ ಪರ್ಸನ್ ಅನ್ನೋದಕ್ಕೆ ಯು ನೀಡ್ ಒನ್ ಮೋರ್ ಡೈಮೆನ್ಷನಲ್ ಡೇಟಾ ಲೈಕ್ ಮೇ ಬಿ ದ ಶರ್ಟ್ ಐ ಆಮ್ ವೇರಿಂಗ್ ಅಥವಾ ಮೇ ಬಿ like ಏನಾದ್ರು ಒಂದು ಅದರ್ ಐಡೆಂಟಿಟಿ ದಟ್ ಯು ವಿಲ್ ಬಿ ಏಬಲ್ ಟು. ಸೊ ಮೋರ್ ಆ್ಯಂಡ್ ಮೋರ್ ಡೈಮೆನ್ಷನ್ಸ್ ಡೇಟಾ ದಟ್ ಯು ವಿಲ್ ಬಿ ಗೆಟ್ಟಿಂಗ್, ಮೋರ್ ಆ್ಯಂಡ್ ಮೋರ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದಟ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಯು ವಿಲ್ ಬಿ ಗೆಟ್ಟಿಂಗ್ ಅಲ್ವಾ. ಸೊ ಅದಕ್ಕೆ
ಈ ಎ ಐ ಮಾಡೆಲ್ಸ್ಗಳೇನಿದೆ ಇದು ನೀವು ಕೊಡುವಂಥ ಇನ್ಪುಟ್ಟನ್ನು ಮಲ್ಟಿ ಡೈಮೆನ್ಷನಲ್ ಡೇಟಾ ಆಗಿ ಕನ್ವರ್ಟ್ ಮಾಡಿ ಅದನ್ನು it will be store it in the high dimensional data. Okay, so when the user is searching for certain data, it will convert again those section into the multi-dimensional array and try to plot those arrays of data in the high dimensional maps. Okay, ಆ ಮ್ಯಾಪ್ ಅಲ್ಲಿ ಅಥವಾ ಹೈ ಡೈಮೆನ್ಷನಲ್ ಏರಿಯಾದಲ್ಲಿ ಇಟ್ ಮ್ಯಾಪ್ ಮಾಡಿದಾಗ ವಿಚ್ ಎವರ್ ಇಟ್ ಈಸ್ ಫೈಂಡಿಂಗ್ ಆಸ್ ದ ನಿಯರೆಸ್ಟ್ ಡೇಟಾ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಲೈಕ್ ಒಂದು ರೆಡ್ ಕಲರ್ ಫ್ರೂಟ್ ಅಂತ ಹೇಳಿದಾಗ ಇಟ್ ವಿಲ್ ಬಿ ಟ್ರೈಂಗ್ ಟು ಫೈಂಡ್ ದ ಫ್ರೂಟ್ ದಟ್ ಲೈಕ್ ಇಟ್ ವಿಲ್ ಬಿ ಟ್ರೈಂಗ್ ಟು ಫೈಂಡ್ ದ ಆಬ್ಜೆಕ್ಟ್ ದಟ್ ಆರ್ ಫ್ರೂಟ್ ಆ್ಯಂಡ್ ಇಟ್ ಈಸ್ ಇನ್ ದ ರೆಡ್ ಕಲರ್ ಅಲ್ವಾ. ಸೊ ಈ ಥರ ಒಂದು ನಿಯರೆಸ್ಟ್ ಪ್ಲಾಟಿಗೆ ಇಟ್ ವಿಲ್ ಬಿ ಏಬಲ್ ಟು ಮ್ಯಾಪ್ ಆ್ಯಂಡ್ ಇಟ್ ವಿಲ್ ಗಿವ್ ಅಸ್ ದ ರಿಸಲ್ಟ್ ಲೈಕ್ ಮೇ ಬಿ ಸ್ಟ್ರಾಬೆರಿ ಆಗಿರ್ಬೋದು ಅಥವಾ ಆ್ಯಪಲ್ ಆಗಿರ್ಬೋದು ಆರ್ ಟೊಮ್ಯಾಟೋಸ್ ಆಗಿರ್ಬೋದು. ಟೊಮ್ಯಾಟೋಸ್ ಇಸ್ ಅ ಫ್ರೂಟ್ ರೈಟ್, ಯಾ. ಸೊ ಆ ಥರ ಒಂದು ಪ್ಲಾಟನ್ನು ಮಾಡ್ಕೊಂಡ್ಬಿಟ್ಟು ಇಟ್ ವಿಲ್ ಬಿ ರಿಟ್ರೀವಿಂಗ್ ದ ರಿಸಲ್ಟ್ಸ್. ಓಕೆ, ಸೊ ದಟ್ ಈಸ್ ದ ಸೇಮ್ ಥಿಂಗ್ ದಟ್ ವಿ ವಿಲ್ ಬಿ ಟ್ರೈಂಗ್ ಟು ಡೂ. ಓಕೆ, ಆ್ಯಂಡ್ ಯಾ, ಸೊ ವಿ ವರ್ ಏಬಲ್ ಟು ಗೆಟ್ ದ ಮೂವಿ ಬೇಸ್ಡ್ ಆನ್ ದ text based. Okay, but now we will be doing the search based result. So in order to do that, like we need two things. One is locally you can have this model transformers. Okay, so what is transformers anta helidre same thing like whatever the data that you are passing, that means input ಏನು ಪಾಸ್ ಮಾಡ್ತೀರಾ ಅದು ಟೆಕ್ಸ್ಟ್ ಎಂಬೆಡಿಂಗ್ ಆಗಿ ಔಟ್ಪುಟ್ ಬರಬೇಕು. ಓಕೆ, ಅದಕ್ಕೆ ವಿ ಕ್ಯಾನ್ ಈವನ್ ಗೋ ಫಾರ್ ದ ಸೇಮ್ ಲೈಕ್ ಹಗ್ಗಿಂಗ್ ಫೇಸ್ ಅಥವಾ ಯಾವ್ದಾದ್ರು ಒಂದು ಬೆಟರ್ ಹೋಸ್ಟೆಡ್ ಎ ಐ ಮಾಡೆಲ್ಸನ್ನು ಯು ಕ್ಯಾನ್ ಯೂಸ್ ಆರ್ ಯು ಕ್ಯಾನ್ ಬಿಲ್ಡ್ ಇನ್ ಯುವರ್ ಲೋಕಲ್ ಮಷೀನ್ ಇಟ್ ಸೆಲ್ಫ್. So by default like the sentence transformer ante hebittu, that is the model that is free source, like it will be having like a 7 GB or something like that. So if your laptop has that much amount of space, you can easily run it in the local rather than relying on the like external libraries. Okay, so we will be importing that. Okay, so I guess like it is not there, so in order to do that like I have to install that using pip, same pip. Python 3. Auto embedding actually they recently acquired one company called Voyage AI anta. So adanna use ಮಾಡ್ಕೊಂಡು like it will create an auto embedding. Okay, so ಅಂದ್ರೆ ಇದು before this they already had those option, but ಅದರಲ್ಲಿ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ they will be using the Voyage AI ಅನ್ನೋಂಥ ಮಾಡೆಲ್ ಒಂದೇನೆ. So they will be billing so additionally, so that is an extra, whereas in this particular section like it will be not having that andre it will avoid like yeah, but they have a limitation like ನೀವೊಂದು like if you send like a 2 to 3 queries alva, so it will stopping you there itself. So ಯಾಕಂದರೆ ಅದು ನಂಬರ್ ಆಫ್ ಇದನ್ನು ಲಿಮಿಟೇಷನ್ ಮಾಡಿದ್ದಾರೆ ಅವರು. ಸೊ ವಿ ಹ್ಯಾವ್ ಇನ್ಸ್ಟಾಲ್ಡ್ ಆಲ್ರೆಡಿ ದಟ್ ಸೆಂಟೆನ್ಸ್ ಟ್ರಾನ್ಸ್ಫಾರ್ಮರ್ ಅನ್ನೋದು. ಸೊ ಸೆಂಟೆನ್ಸ್ ಟ್ರಾನ್ಸ್ಫಾರ್ಮರ್ ಒಳಗಡೆ ಲೈಕ್ ವಿ ವಿಲ್ ಬಿ ಹ್ಯಾವಿಂಗ್ ಡಿಫ್ರೆಂಟ್ ಮಾಡೆಲ್ಸ್ ಆಯಿತಾ. ಸೊ ವಿ ಹ್ಯಾವ್ ಟು ಸೆಲೆಕ್ಟ್ ವಿಚ್ ಮಾಡೆಲ್ ವಿ ವಾಂಟ್ ಅಂತ. ಸೊ ದೆರ್ ಈಸ್ ಒನ್ ಸ್ಮಾಲ್ ಮಾಡೆಲ್ ಕಾಲ್ಡ್ ಆಲ್ ಮಿಲಿ LM-L6 ಅಂತ. ಸೊ ವಿಲ್ ಜಸ್ಟ್ ಕಾಪಿ ದಟ್, ಐ ವಿಲ್ ಪ್ಲೇಸ್ ಇಟ್ ಹಿಯರ್. I just changed the global executable of Python, ಅದಕ್ಕೆ ಇನ್ನೊಂದ್ಸತಿ ರನ್ ಆಗ್ತಾ ಇದೆ ಅದು. ಓಕೆ, ಸೊ ದಿಸ್ ಈಸ್ ಒನ್ ಆಫ್ ದ ಮಾಡೆಲ್. ಸೊ ಈ ಮಾಡೆಲ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ವಾಟ್ ಎವರ್ ದ ಇನ್ಪುಟ್ ಯು ವಿಲ್ ಬಿ ಪಾಸಿಂಗ್ ಅಲ್ವಾ, ಅದನ್ನು ಕನ್ವರ್ಟ್ ಮಾಡಿಬಿಟ್ಟು ಈ 386 ಡೈಮೆನ್ಷನಲ್ಲಿ ಲೈಕ್ ನಾಟ್ 1 ನಾಟ್ 2 ನಾಟ್ 3 ಡೈಮೆನ್ಷನ್, ಇಟ್ ಈಸ್ ಕ್ರಿಯೇಟಿಂಗ್ ಅ ಅರೇ ಆಫ್ ಲೈಕ್ ವಾಟ್ ಎವರ್ ದ ಕಾಂಟೆಕ್ಸ್ಟ್ ಯು ಆರ್ ಗಿವಿಂಗ್. ಲೈಕ್ ಲೆಟ್ಸ್ ಸೇ ಆ್ಯಪಲ್ ಅಂತ ಪಾಸ್ ಮಾಡಿದ್ರು ಕೂಡ ಅದು 386 ಡೈಮೆನ್ಷನಲ್ಲಿ ಹೌ ಇಟ್ ವಿಲ್ ಬಿ ರೆಪ್ರೆಸೆಂಟೆಡ್ ಅನ್ನೋದನ್ನು
ಎಂಬೆಡಿಂಗ್ ಫಾರ್ಮ್ಯಾಟಲ್ಲಿ ಅಂದರೆ ವೆಕ್ಟರ್ಸ್ ಫಾರ್ಮ್ಯಾಟಲ್ಲಿ ಇಟ್ ವಿಲ್ ಬಿ ಕ್ರಿಯೇಟಿಂಗ್ ಆ್ಯಂಡ್ ಇಟ್ ವಿಲ್ ಬಿ ಗಿವಿಂಗ್ ಅಸ್ ದ ರಿಸಲ್ಟ್, ಆಯಿತಾ. ಸೊ ಆ ರಿಸಲ್ಟನ್ನ ಏನು ಮಾಡುತ್ತೆ ಅಂತ ಹೇಳಿದ್ರೆ MongoDB ವಿಲ್ ಬಿ ಯೂಸಿಂಗ್ ದೋಸ್ ಹೈ ಡೈಮೆನ್ಷನ್ coordinates as a vectors and it will create a graph. So when we are passing like a red color fruit anta ಹೇಳಿದಾಗ it will be have all those data, ರೆಡ್ ಕಲರ್ ಅಂತ ಆಗಿರ್ಬೋದು ಅಥವಾ ಫ್ರೂಟ್ ಅಂತ ಆಗಿರ್ಬೋದು ಅಥವಾ ಶೇಪ್ ಇನ್ ರೌಂಡ್ ಅಥವಾ ಮೇ ಬಿ ಇಟ್ ವಿಲ್ ಬಿ ಸ್ವೀಟ್ ಆ್ಯಂಡ್ ಸಾರ್ ಅಂತ ಹೇಳ್ಬಿಟ್ಟು ಲೈಕ್ ವಾಟ್ ಎವರ್ ದ ಕ್ವಾಲಿಟೀಸ್ ಆಫ್ ದೋಸ್ ಇದಿರುತ್ತಲ್ವಾ, ಲೈಕ್ ಆ ಪರ್ಟಿಕ್ಯುಲರ್ ಫ್ರೂಟ್ ಇರುತ್ತಲ್ವಾ, ಅದೆಲ್ಲದ್ರದ್ದು ಇನ್ಫಾರ್ಮೇಷನ್ ಆ ವೆಕ್ಟರ್ಸ್ ಒಳಗಡೆ ಕ್ರಿಯೇಟ್ ಆಗಿಬಿಟ್ಟು ಆ ಲೊಕೇಶನಲ್ಲಿ ಲೈಕ್ ಒನ್ ಡೈಮೆನ್ಷನ್ ಲೈಕ್ let's say x axis ಅನ್ನೋದೇನಿದೆ it will be represented for the color. Okay, so wherever it is matching red, so it may not be exactly red like blood red or it may be red ಅಲ್ಲೇ ಒಂದು 50 ಶೇಡ್ಸ್ ಇದೆ. ಸೊ ಆ ಪರ್ಟಿಕ್ಯುಲರ್ ಶೇಡ್ ಆಫ್ ಏರಿಯಾದಲ್ಲಿ ವೆರೆವರ್ ಇಟ್ ಈಸ್ ಮ್ಯಾಚಿಂಗ್ ಇಟ್ ವಿಲ್ ಬಿ ಪ್ಲೇಸಿಂಗ್ ಇನ್ ದೋಸ್ ಪರ್ಟಿಕ್ಯುಲರ್ ಲೈಕ್ ಲೆಟ್ಸ್ ಸೇ 0.86 ಅನ್ನೋದು ರೆಡ್ ಅಂತ ಅನ್ಕೊಡಿ. ಸೊ ಆ್ಯಪಲ್ ವಿಲ್ ಮೈಟ್ ನಾಟ್ ಮ್ಯಾಚ್ ಲೈಕ್ ಸಮ್ವೇರ್ ಅರೌಂಡ್ 0.845 or something like that. So whenever it is finding the records for 0.86 ಅನ್ನೋದನ್ನ it is finding nearest one which is the 0.84. okay, it will match, I mean like this particular fruit might match ಅನ್ನೋ ಥರ. ಸೊ ಆ ಆ್ಯಕ್ಸಿಸಲ್ಲಿ ಇರೋವಂಥ ಡೇಟಾನ ಮ್ಯಾಚ್ ಮಾಡ್ಕೊಂಡ್ಬಿಟ್ಟು ಇಟ್ ವಿಲ್ ಗಿವ್ ಟು ದ ನೆಕ್ಸ್ಟ್ ಆ್ಯಕ್ಸಿಸ್ ವ್ಯಾಲ್ಯೂಗೆ. ಲೈಕ್ ಮೇ ಬಿ ವೈ ಆ್ಯಕ್ಸಿಸ್ ಈಸ್ ರಿಲೇಟೆಡ್ ಅಬೌಟ್ ದ ಟೇಸ್ಟ್ ಆ್ಯಂಡ್ ಝೆಡ್ ಆ್ಯಕ್ಸಿಸ್ ಈಸ್ ರಿಲೇಟೆಡ್ ಅಬೌಟ್ ಇಟ್ಸ್ ಶೇಪು. ಸೊ ಲೈಕ್ ದ್ಯಾಟ್, ಸೊ ವಾಟ್ ಎವರ್ ದ ಕೋಆರ್ಡಿನೇಟ್ಸ್ ಇಟ್ ವಿಲ್ ಮ್ಯಾಚ್. ಸೊ ಆಲ್ಮೋಸ್ಟ್ ಯಾವ ಪರ್ಟಿಕ್ಯುಲರ್ ಆಬ್ಜೆಕ್ಟು ಮೋಸ್ಟ್ ಆಫ್ ದ ವ್ಯಾಲ್ಯೂಸಿಗೆ ಮ್ಯಾಚ್ ಆಗುತ್ತೋ ಬೇಸ್ಡ್ ಆನ್ ದಟ್ ಇಟ್ ವಿಲ್ ಗಿವ್ ಅ ಸ್ಕೋರ್. 1 is a higher score, 0.99 is like slightly less and 0.00 is a very less value like it is not matching ಅನ್ನೋ ಥರ. and even you can give like ಎಷ್ಟು ಮ್ಯಾಚಿಂಗ್ ಸ್ಕೋರ್ ಇರಬೇಕು ಅಂತ ಹೇಳ್ಬಿಟ್ಟು 0.8ಗಿಂತ ಜಾಸ್ತಿ ಇರಬೇಕು, ದಟ್ ಈಸ್ ವಾಟ್ ವಿ ಕಾಲ್ ಅ ಸಿಮಿಲಾರಿಟಿ ಅಂತ ಹೇಳ್ಬಿಟ್ಟು. ಸೊ ಈವನ್ ಇಫ್ ಯು ಆರ್ ಕ್ರಿಯೇಟಿಂಗ್ ಲೈಕ್ ನ್ಯಾನೋ ಬನಾನಾದಲ್ಲಿ ಏನಾದ್ರು ಇಮೇಜ್ ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ ಯು ಕ್ಯಾನ್ ಪಾಸ್ ದ ಸಿಮಿಲಾರಿಟಿ ಲೈಕ್ ಹೌ ಮಚ್ ಮ್ಯಾಚಿಂಗ್ ಇಟ್ ಶುಡ್ ಬಿ ಅಂತ ಹೇಳ್ಬಿಟ್ಟು. ಸೊ ಬೇಸ್ಡ್ ಆನ್ ದಟ್ ಲೈಕ್ ಇಟ್ ವಿಲ್ ಬಿ ಕ್ರಿಯೇಟಿಂಗ್ ಆರ್ ಇಟ್ ವಿಲ್ ಬಿ ಫೈಂಡಿಂಗ್ ದೋಸ್ ಆಬ್ಜೆಕ್ಟ್ಸ್. ಓಕೆ, ಸೊ ದಿಸ್ ಈಸ್ ಲಿಟಲ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಲೈಕ್ ವೆಕ್ಟರ್ಸ್ ಅಂತ. ಸೊ ಹೌ ಇಟ್ ವಿಲ್ ಪ್ರಿಂಟ್ ಅನ್ನೋದನ್ನ ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಂಡು ನೋಡೋಣ. ಲೈಕ್ ಲೆಟ್ಸ್ ಎ ಆಬ್ಜೆಕ್ಟ್ ಈಸ್ ಲೈಕ್ ಎಂಬೆಡಿಂಗ್ ಅಂತ ಹೇಳ್ಬಿಟ್ಟು ಒಂದು ವ್ಯಾಲ್ಯೂ ಕ್ರಿಯೇಟ್ ಮಾಡಿಬಿಟ್ಟು ಲೈಕ್ ವಿ ವಿಲ್ ಕಾಲ್ ದಟ್ ಮಾಡೆಲ್ ಡಾಟ್ ಎಂಬೆಡ್ ಅಲ್ಲ ಎನ್ಕೋಡ್, ಆಯಿತಾ. ಸೊ ಎನ್ಕೋಡಲ್ಲಿ ವಿಲ್ ಪಾಸ್ ಲೈಕ್ ಆ್ಯಪಲ್ ಅಂತ, ಸಾರಿ ಅವ್ರ ಮೈಕ್ರೋ ಡಿಗ್ರಿ ಅಂತಲೇ ಸರ್ಚ್ ಮಾಡೋಣ. ಓಕೆ, ಆ್ಯಂಡ್ ವಿಲ್ ಪ್ರಿಂಟ್ ದಟ್ ಆಬ್ಜೆಕ್ಟ್. ಓಕೆ, ಸೊ ನಾವು ಸೇವ್ ಆಗಿದೆ. ಓಕೆ, ಇಟ್ ಶುಡ್ ಬಿ ಆಫ್ಟರ್ ದ್ಯಾಟ್ ಐ ಯೂಸ್ಡ್ ಲಿಟಲ್ ಅರ್ಲಿ. ಚೇಂಜ್ ಅನಿಸುತ್ತೆ. Some mistake again like ಇದು ಗ್ಲೋಬಲಿ ಇನ್ಸ್ಟಾಲ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಪಿಪ್ ಇನ್ಸ್ಟಾಲ್ ಫ್ಲಾಸ್ಕ್ ಪೈಮೋಗು.
ಓಕೆ, ಸೊ ಫಸ್ಟ್ ಟೈಮ್ ಇದು ಸೆಂಟೆನ್ಸ್ ಟ್ರಾನ್ಸ್ಫಾರ್ಮರ್ ರನ್ ಆಗಬೇಕಾದ್ರೆ ಇಟ್ ವಿಲ್ ಡೌನ್ಲೋಡ್ ದ ಎಂಟೈರ್ ಆಬ್ಜೆಕ್ಟ್ ಆಯಿತಾ, ವಿಚ್ ಈಸ್ ಆಫ್ ಆಲ್ಮೋಸ್ಟ್ 500 ಸಮಥಿಂಗ್ MB ಇದೆ. ಸೊ ಅದು ಡೌನ್ಲೋಡ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಸೊ ಅಲ್ಲಿ ತನಕ ಲೈಕ್ ಇಟ್ ವಿಲ್ ಕೀಪ್ ಆನ್ ರನ್ನಿಂಗ್. ಸೊ ಒನ್ಸ್ ಇಟ್ ಡೌನ್ಲೋಡ್ ಅಲ್ವಾ, ಇಟ್ ವಿಲ್ ಬಿ ಏಬಲ್ ಟು ಪ್ರಿಂಟ್ ಆ ಮೈಕ್ರೋ ಡಿಗ್ರಿ ಅನ್ನೋದಕ್ಕೆ ಎಂಬಿಡಿಂಗ್ ವ್ಯಾಲ್ಯೂ ಹೆಂಗಿರುತ್ತೆ ಅಂತ. ಸೊ ಯು ಕ್ಯಾನ್ ಸಿ ಲೈಕ್ ಇಟ್ ಈಸ್ ಡೌನ್ಲೋಡಿಂಗ್ somewhere around huge amount of data, 90 MB as of now. Overall it will take little more time. So in the meantime naven ಮಾಡ್ಬೋದು like yeah, so in the meantime ಏನಾಗುತ್ತೆ ಅಂತ ಹೇಳಿದ್ರೆ ಲೈಕ್ ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲಿ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ಐ ಎಕ್ಸ್ಪ್ಲೈನ್. ಸೊ ವಿ ಹ್ಯಾವ್ ದ ಮಾಡೆಲ್, ಓಕೆನಾ. ಸೊ ನಮ್ಮ ಹತ್ರ ಪ್ಲಾಟ್ ಅನ್ನೋ ಸೆಕ್ಷನ್ ಇದೆ, ಸಾರಿ ಪ್ಲಾಟ್ ಅನ್ನೋ ಒಂದು ಫೀಲ್ಡ್ ಇದೆ ಇಲ್ಲಿ ಅಲ್ವಾ. ಸೊ ಈ ಪ್ಲಾಟಲ್ಲಿ ಇಟ್ ಹ್ಯಾಸ್ ಆ್ಯನ್ ಇನ್ಫಾರ್ಮೇಷನ್ ಅಬೌಟ್ ದ ಮೂವಿ ಅಲ್ವಾ. ಸೊ ಅಂದರೆ ಒಂದು ಸಣ್ಣ ಪ್ಲಾಟ್ ಅಬೌಟ್ ದ ಮೂವಿ, ಲೈಕ್ ಲೆಟ್ಸೆ ನೀವು ಒಂದು ಮೂವಿ ನೋಡಿರ್ತೀರಾ, ಆ ಮೂವಿದು ಒಂದು ಒನ್ ಲೈನರಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಉಳಿದವರು ಕಂಡಂತೆ ಆಗಿರ್ಬೋದು. ಆ ಮೂವಿನಲ್ಲಿ ಲೈಕ್ ಏನು ಒಬ್ಬ ಹೀರೋ ಈಸ್ ಕೇಮ್ ಔಟ್ ಆಫ್ ದ ಲೈಕ್ ಗಾನ್ ಟು ದ ಜೈಲು ಆ್ಯಂಡ್ ಅಲ್ಲಿಂದ ಹೊರಗಡೆ ಬಂದುಬಿಟ್ಟು ಹೌ ಹಿ ವಿಲ್ ಬಿ ಸೀಯಿಂಗ್ ದಟ್ ಒನ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಪರ್ಸ್ಪೆಕ್ಟಿವ್ನ ಹೇಗೆ ಬೇರೆ ಬೇರೆಯವರು ನೋಡಿರ್ತಾರೆ ಅನ್ನೋದು ಸಮ್ ಪ್ಲಾಟ್ ಇರುತ್ತಲ್ಲ, ಆ ಪ್ಲಾಟು ಈಸ್ ಹ್ಯಾವಿಂಗ್ ದಿಸ್ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ ಆಯಿತಾ. ಈ ಫೀಲ್ಡಲ್ಲಿ ಆ ಮೂವಿದು ಒಂದು ಪ್ಲಾಟನ್ನು ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಸೊ ಈ ಪ್ಲಾಟನ್ನು ಕಾಂಟೆಕ್ಸ್ಟ್ ಆಗಿ ತಗೊಂಡು ಈ ನಮ್ಮ ಮಾಡೆಲ್ ಏನಿದೆ ಅದು ಎಂಬೆಡಿಂಗ್ ಆಗಿ ಕನ್ವರ್ಟ್ ಮಾಡುತ್ತೆ ಆಯಿತಾ. ಅಂತ ಹೇಳಿದ್ರೆ ಈಗ ಹೀರೋ ವಿಲ್ ಬಿ ರಿಲೀಸ್ ಫ್ರಮ್ ದ ಜೈಲ್. ಓಕೆ, ಸೊ ಜೈಲಿಗೆ ರಿಲೇಟೆಡ್ ಒಂದು ಆಕ್ಸಿಸಲ್ಲಿ ಇಟ್ ವಿಲ್ ಬಿ ಹ್ಯಾವಿಂಗ್ ದ ಇನ್ಫಾರ್ಮೇಷನ್. ಅದು ಮೇ ಬಿ ಲೈಕ್ 4.93 ಅಂತ ಇರ್ಬೋದು, ಓಕೆನಾ. ಸೊ 4.5 ಏನಾದ್ರು ಹುಡುಕೋದಾದ್ರೆ ಲೈಕ್ ಲೆಟ್ಸೆ ಹೀರೋ ಇಸ್ ರಿಲೀಸ್ ಫ್ರಮ್ ದ ಪ್ರಿಸನ್ ಅಂತ ಹೇಳ್ಬಿಟ್ಟು ಏನಾದ್ರು ಹುಡುಕ್ತಾ ಇದ್ರೆ, ಸೊ ಆ ಪ್ರಿಸನ್ನಿಗೆ ವ್ಯಾಲ್ಯೂ ಏನಿದೆ ಅದನ್ನು it will be plotting in the particular axis value, and there it will be matching the where this particular field ಅಥವಾ where this particular document is matching ಅನ್ನೋ ಥರ, ಓಕೆನಾ. ಸೊ ಆ ಥರ ತಗೊಂಡು ಇಟ್ ವಿಲ್ ಬಿ ಪ್ಲಾಟಿಂಗ್ ಎವ್ರಿಥಿಂಗ್ ಆ್ಯಂಡ್ ಇಟ್ ವಿಲ್ ಬಿ ಗಿವಿಂಗ್ ಅಸ್ ದ ರಿಸಲ್ಟ್. ಫಾರ್ ದಟ್ ವಿ ನೀಡ್ ಅ ಇಂಡೆಕ್ಸ್, ಲೈಕ್ ನಾಟ್ ದ ಸರ್ಚ್ ಇಂಡೆಕ್ಸ್, ವಿ ನೀಡ್ ಅ ಇಂಡೆಕ್ಸ್ ಕಾಲ್ಡ್ ವೆಕ್ಟರ್ ಸರ್ಚ್, ಓಕೆನಾ. ವೆಕ್ಟರ್ಸ್ ಅನ್ನೋದನ್ನ, ಓಕೆ. So vector search is a different from the atlas search, that is a pure search, that is like a just based on the inverted index, whereas vector search will be based on the embeddings. So your document data ಏನಿದೆ ಅದನ್ನ ಎಂಬೆಡಿಂಗ್ ಆಗಿ ಕನ್ವರ್ಟ್ ಮಾಡುತ್ತೆ, ಆ ಎಂಬೆಡಿಂಗ್ ಅನ್ನ ಪ್ಲಾಟ್ ಮಾಡುತ್ತೆ ಹೈ ಡೈಮೆನ್ಷನಲ್ ಡೇಟಾದಲ್ಲಿ, and there it will be doing the search for your query that you will be searching for. Okay, we'll see if it is completed. ಯಾ, ಸೊ ಈ ಮೈಕ್ರೋ ಡಿಗ್ರಿ ಅನ್ನೋದು ಈ ಥರ ಅರೇ ವ್ಯಾಲ್ಯೂ ಬರುತ್ತೆ ಆಯಿತಾ. ಯು ಕ್ಯಾನ್ ಸಿ 3.57, ಲೈಕ್ ಇಟ್ಸ್ ಸ್ಟಿಲ್ ಲಾಂಗ್, ಲೈಕ್ 384 ಡೈಮೆನ್ಷನ್ ವ್ಯಾಲ್ಯೂ ಯು ವಿಲ್ ಬಿ ಹ್ಯಾವಿಂಗ್. ಐ ಗೆಸ್ ಇಟ್ಸ್ ಮೋರ್ ದ್ಯಾನ್ 384 ವ್ಯಾಲ್ಯೂ ಅನಿಸುತ್ತೆ. ಸೊ ಇಲ್ಲಿ ನೋಡಿ 7 ಇದು ಎಕ್ಸ್ ಆ್ಯಕ್ಸಿಸ್ಸು, ವೈ ಝೆಡ್, X1 Y1 Z1 ಲೈಕ್ ದಟ್ ಆ ಥರ. ಸೊ 384 ಡೈಮೆನ್ಷನ್ಸಲ್ಲಿ ಇಟ್ ವಿಲ್ ಬಿ ಗಿವಿಂಗ್ ಅಸ್ ದ ರಿಸಲ್ಟ್. ಓಕೆ, ಇಫ್ ಯು ಚೇಂಜ್ ದ ವ್ಯಾಲ್ಯೂ, ಲೈಕ್ ಲೆಟ್ಸ್ ಸೇ ಇಫ್ ಐ ಚೇಂಜ್ ದಿಸ್ ಟು Apple and save it, and I just run it, gets ಇಲ್ಲಿ ನೋಡಿ ಇಲ್ಲಿ. ಸೊ ದಿಸ್ ಈಸ್ ರಿಸಲ್ಟ್ ಫಾರ್ ದ Apple. Previously it was started with 7.4 something like that, so this is a -6.13. so this is 32-bit ವ್ಯಾಲ್ಯೂ ಇರುತ್ತೆ ಅದಕ್ಕೆ, ಬಿಕಾಸ್ ಇಟ್ಸ್ ಅ ಹೈ ಫ್ಲೋಟ್ 34 ಡೇಟಾ ಟೈಪ್. ಸೊ ಆಲ್ ದೀಸ್ ವ್ಯಾಲ್ಯೂ ವಿಲ್ ಬಿ ಸ್ಟೋರ್ಡ್ ಆಸ್ ಒನ್ ಆಫ್ ದ field in the document itself. So when you have the field, okay, with this particular value, then only vectors will be able to create the index for that particular document. If this particular field is missing alva, it cannot create the vector search. Okay, so ನಮ್ಮ document ಅಲ್ಲಿ ಈ particular section ಇಲ್ಲ ಅಲ್ವಾ, ಎಂಬೆಡಿಂಗ್ಸ್ ಅಥವಾ ರಿಲೇಟೆಡ್ ಏನು ಎಂಬೆಡಿಂಗ್ ಇಲ್ಲ. ಸೊ ಅದಕ್ಕೆ ಏನು ಮಾಡ್ತೀವಿ, ಲೈಕ್ ವಿ ವಿಲ್ ರನ್ ದ ಅಪ್ಡೇಟ್ ಸ್ಟೇಟ್ಮೆಂಟ್ ಲೈಕ್ ರೆಗ್ಯುಲರ್ ಹೌ ರಿಲೇಷನಲ್ ಡೇಟಾಬೇಸಲ್ಲಿ ರನ್ ಮಾಡ್ತಿರೋ ಹಾಗೇನೆ ಅಪ್ಡೇಟ್ ಆಪರೇಷನ್ನ ರನ್ ಮಾಡ್ತೀವಿ. ಅಪ್ಡೇಟ್ ಆಪರೇಷನ್ ರನ್ ಮಾಡಿ
ಪ್ಲಾಟನ್ನು ತಗೊಳುತ್ತೆ, ಎನ್ಕೋಡಿಗೆ ಕಳಿಸುತ್ತೆ, ಕ್ರಿಯೇಟ್ ಮಾಡುತ್ತೆ ಆ್ಯಂಡ್ ದೆನ್ ಅಪ್ಡೇಟ್ ಮಾಡುತ್ತೆ ಸೇಮ್ ರೆಕಾರ್ಡನ್ನು ವಿತ್ ದ ಆಲ್ ದೀಸ್ ಎಂಬೆಡಿಂಗ್ ವ್ಯಾಲ್ಯೂ. ಓಕೆನಾ? ಸೊ ಫಾರ್ ದಟ್ ಲೈಕ್ ವಿ ವಿಲ್ just use the existing value. So I'll create app.py like one more value like a embedding.py anta field. Okay, I'll paste this in the document. ಓಕೆ, ಸೊ ಇಟ್ ಈಸ್ ಸಿಂಪಲ್, ಸೇಮ್ ಥಿಂಗ್. ಆ ಸೆಂಟೆನ್ಸ್ ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಸೊ ಮೊಂಗೊಡಿಬಿಗೆ ಕನೆಕ್ಟ್ ಆಗ್ತಾ ಇದೆ, ಆ ಪರ್ಟಿಕ್ಯುಲರ್ ಕಲೆಕ್ಷನಿಗೆ ಕನೆಕ್ಟ್ ಆಗ್ತಾ ಇದೆ, ವಾಟ್ ಎವರ್ ದ ಕಲೆಕ್ಷನ್ ಇಟ್ ಈಸ್, ಆ್ಯಂಡ್ ವಿ ಆರ್ ಡಿಫೈನಿಂಗ್ ವಾಟ್ ಎವರ್ ದ ಮಾಡೆಲ್ ದಟ್ ವಿ ಆರ್ ಯೂಸಿಂಗ್ ಅಂತ. ಓಕೆ, ಆ್ಯಂಡ್ ಇದರೊಳಗಡೆ ಇದು ಪ್ಲಾಟ್ ಅಂತ ವ್ಯಾಲ್ಯೂ ಯಾವ್ಯಾವ ಫೀಲ್ಡಿಗಿದೆಯೋ ಓನ್ಲಿ ಆ ಮೂವೀಸನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಲೂಪಲ್ಲಿ ಇಟ್ ಈಸ್ ಆ ಮೂವಿ ಪ್ಲಾಟ್ ಏನಿದೆ ಅದನ್ನು ವೆಕ್ಟರ್ಸ್ ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡಿಬಿಟ್ಟು ಈ ಅಪ್ಡೇಟಲ್ಲಿ ಒಂದು ಹೊಸ ಫೀಲ್ಡ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಪ್ಲಾಟ್ ಎಂಬೆಡಿಂಗ್ ಅಂತ ಹೇಳ್ಬಿಟ್ಟು ಅದರೊಳಗಡೆ ಆ ವೆಕ್ಟರ್ಸನ್ನು ಇನ್ಸರ್ಟ್ ಮಾಡ್ತಾ ಇದ್ದೀವಿ. ಓಕೆ, ಸೊ ದಿಸ್ ಈಸ್ ಒನ್ ಟೈಮ್ ಯು ಹ್ಯಾವ್ ಟು ರನ್ ಇನ್ ಕೇಸ್ ಆಫ್ ಓಕೆ, ಸೊ ಇನ್ಸ್ಟೆಡ್ ಆಫ್ MongoDB URI you have to pass the URI where it is here. Okay, so it will also take little time because each and every document has to be updated in the field here, yeah, in this particular section. Right? I'll just remove this part. Any doubts so far? So we'll search if okay. Some error. Unable to connect. Is not able to connect here. Okay, we'll do one thing. We'll try to, we'll see if it is running, then we can run the same function here. Yeah, so we'll copy paste the content here, already there. I don't know why it is not able to connect here.
So I just pasted here and did a restart. It created the embedding. Okay, so here also it is getting same thing. ಕೇಳಿಸ್ತಿಲ್ಲ. ಹಾಂ ಹೌದು. ಹಾಂ ಆಯಿತಾ? ಅಲ್ಲ ಆ್ಯಕ್ಚುಲಿ ನಾನು ಮೂವೀಸ್ ಅಂತ ಡಿಫೈನ್ ಮಾಡಿಲ್ಲ ಅಲ್ಲಿ. ಅದೇ ಆ್ಯಕ್ಚುಲಿ ಐ ಆ್ಯಕ್ಚುಲಿ ಡಿಡ್, ಬಟ್ ನನಗೆ ಇಲ್ಲಿ ಅದು ಮೊಂಗೋಡಿಬಿಗೆ ಕನೆಕ್ಟ್ ಆಗ್ತಾ ಇಲ್ಲ, ಡಿಫೈನ್ ಆಗ್ತಾ ಇಲ್ಲ. ಐ ಡಿಡ್ ದ ಸೇಮ್ ಥಿಂಗ್ ಆ್ಯಕ್ಚುಲಿ. ಸೊ ಕರ್ಸರಿಂದ ಕಂಪ್ಲೀಟ್ ಇದು ಮಾಡಿದ್ದೆ. ಸಿ ಮೂವೀಸ್ ಐ ಡಿಫೈನ್ಡ್ ಆಸ್ ಸೇಮ್ ಮೂವೀಸ್ ಅಂತ. ಫಾರ್ ಮಿ ಇಟ್ ಈಸ್ ನಾಟ್ ಏಬಲ್ ಟು ಕನೆಕ್ಟ್ ಟು ದ ಮೊಂಗೋಡಿಬಿ ಇಟ್ ಸೆಲ್ಫ್. Mostly it is running now, hopefully. Seems it is running. Yeah, so ಇಲ್ಲಿ ಪ್ಲಾಟ್ ಎಂಬೆಡಿಂಗ್ ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಆಗಿದೆ ನೋಡಿ. ಸೊ ಇಟ್ ವಿಲ್ ಬಿ ಹ್ಯಾವಿಂಗ್ ಪ್ಲಾಟ್ಸ್ ಇಂದ ಏನೇನಿದೆ, ಆಕ್ಸಿಸ್ ಇಂದು ವ್ಯಾಲ್ಯೂ ಏನಿದೆ ಕೋಆರ್ಡಿನೇಟ್ಸ್ ಆಗಿ ಕ್ರಿಯೇಟ್ ಆಗುತ್ತೆ. ಓಕೆನಾ? ಸೊ ಈ ಪರ್ಟಿಕ್ಯುಲರ್ ವ್ಯಾಲ್ಯೂನ ನಾವು ವೆಕ್ಟರ್ ಸರ್ಚಿಗೆ ವಿ ಹ್ಯಾವ್ ಟು ಕನೆಕ್ಟ್ ಮಾಡಬೇಕು. ಓಕೆ, ಸೊ ಇನ್ ಆರ್ಡರ್ ಟು ಕ್ರಿಯೇಟ್ ಅ ವೆಕ್ಟರ್ ಸರ್ಚ್ ಯು ಹ್ಯಾವ್ ಟು ಕಮ್ ಟು ದ ಸೇಮ್ ಫೀಲ್ಡ್ ಹಿಯರ್, ಸೇಮ್ ಸೆಕ್ಷನ್. ಇಲ್ಲಿ ಸರ್ಚ್ ಆ್ಯಂಡ್ ವೆಕ್ಟರ್ ಸರ್ಚ್ ಅಂತ ಇರುತ್ತಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಯು ವಿಲ್ ಬಿ ಲ್ಯಾಂಡಿಂಗ್ ಇನ್ ದಿಸ್ ಪರ್ಟಿಕ್ಯುಲರ್ ಪೇಜ್. ಇಲ್ಲಿ ಕ್ರಿಯೇಟ್ ಸರ್ಚ್ ಇಂಡೆಕ್ಸ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿ. ಓಕೆ, ಸೊ ಹಿಯರ್ ಯು ಶುಡ್ ಸೆಲೆಕ್ಟ್ ವೆಕ್ಟರ್ ಸರ್ಚ್. ಆಯಿತಾ? ಸೊ ಒನ್ಸ್ ಯು ಸೆಲೆಕ್ಟ್ ಅ ವೆಕ್ಟರ್ ಸರ್ಚ್, ಇದರಲ್ಲಿ ಬ್ರಿಂಗ್ ಯುವರ್ ಓನ್ ಎಂಬೆಡಿಂಗ್, ಅಂದರೆ ಅದು ಬೈ ಡಿಫಾಲ್ಟ್ ಲೈಕ್ ಆಟೋ ಎಂಬೆಡಿಂಗ್ ಇರುತ್ತೆ. ದಟ್ ವಿಲ್ ಬಿ ಹ್ಯಾವಿಂಗ್ ಸಮ್ ಲಿಮಿಟೇಷನ್ಸ್ ವಿತ್ ಯುವರ್ API ಕಾಲ್ಸ್. ಸೊ ಬ್ರಿಂಗ್ ಯುವರ್ ಎಂಬೆಡಿಂಗ್ ಅಂತ ಹೇಳಿದ್ರೆ ನಮ್ಮ ಡಾಕ್ಯುಮೆಂಟಲ್ಲಿ ಆಲ್ರೆಡಿ ಆ ಎಂಬೆಡಿಂಗ್ಸ್ ಇರಬೇಕು. ಸೊ ವಿಚ್ ವಿ ಜಸ್ಟ್ ಕ್ರಿಯೇಟೆಡ್ ನಾವು. ಆಯಿತಾ? ಸೊ ಬ್ರಿಂಗ್ ಯುವರ್ ಓನ್ ಎಂಬೆಡಿಂಗ್. ಆ ಎಂಬೆಡಿಂಗನ್ನು ಲೈಕ್ ವಿ ಹ್ಯಾವ್ ಟು ಮ್ಯಾಚ್ ಇಟ್. ಲೈಕ್ ಸ್ಯಾಂಪಲ್ ಎಂಫ್ಲಿಕ್ಸಲ್ಲಿ ಮೂವೀಸ್ ಅನ್ನೋ ಟೇಬಲ್ಲು. ಓಕೆನಾ? ನೋ ವೆಕ್ಟರ್ ಎಂಬೆಡಿಂಗ್ ವರ್ ಡಿಟೆಕ್ಟೆಡ್. ಓಕೆ, ಸೊ ಮೋಸ್ಟ್ಲಿ ಕ್ರಿಯೇಟ್ ಇಂಡೆಕ್ಸ್, ನೌ ಲೋಡ್ ದ ಎಂಬೆಡಿಂಗ್ ಲೆಟರ್. ಐ ಗೆಸ್ ಲೈಕ್ ಇಟ್ ಈಸ್ ಸ್ಟಿಲ್ ರನ್ನಿಂಗ್ ಅಲ್ವಾ, ಅದಕ್ಕೆ ಮೋಸ್ಟ್ಲಿ ಆಲ್ ಡಾಕ್ಯುಮೆಂಟ್ಸಲ್ಲಿ ಆ ಪರ್ಟಿಕ್ಯುಲರ್ ಪ್ಲಾಟ್ ಅನ್ನೋದು ಏನಿದೆ ಇನ್ನೂ ಕ್ರಿಯೇಟ್ ಆಗಿಲ್ಲ. ಸೊ ಅದಕ್ಕೆ ಇಟ್ ಈಸ್ ಟೇಕಿಂಗ್ ದ ಟೈಮು. ಸೊ ಒನ್ಸ್ ದಟ್ particular value has been created, we can remove this content and do the restart of the application. Okay, JSON editor next ತಗೊಂಡು, ಸೊ ಇಲ್ಲಿ ವಿ ಹ್ಯಾವ್ ಟು ಸ್ಪೆಸಿಫೈ ಯಾವ ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಅಥವಾ ಯಾವ ಪರ್ಟಿಕ್ಯುಲರ್ ಪಾತಲ್ಲಿ ನಮ್ಮದು ಎಂಬೆಡಿಂಗ್ ಇದೆ ಅಂತ ಹೇಳ್ಬಿಟ್ಟು. ಸೊ ವಾಟ್ ಈಸ್ ಅ ಫೀಲ್ಡ್ ನೇಮ್? ಎನಿಬಡಿ ರಿಮೆಂಬರ್? ಪ್ಲಾಟ್ ಎಂಬೆಡಿಂಗ್ ಅಲ್ವಾ? So this is the field that has the embeddings. Okay, so ಅದನ್ನು ಮೆನ್ಷನ್ ಮಾಡಿ. ಆ್ಯಂಡ್ ನಂಬರ್ ಆಫ್ ಡೈಮೆನ್ಷನ್ಸ್ ಎಷ್ಟು? 384. ಓಕೆ,
ಓಕೆ, ಸೊ ಇಲ್ಲಿ ಸಿಮಿಲಾರಿಟೀಸ್ ಅಂತ ಬರುತ್ತೆ. ಸೊ ಸಿಮಿಲಾರಿಟೀಸ್ ಈಸ್ ಲೈಕ್ ಬೇಸಿಕಲಿ 3 ಮೇನ್ ಸಿಮಿಲಾರಿಟೀಸ್ ಇದೆ. ಒಂದು ಒನ್ ಈಸ್ ಲೈಕ್ ಮೇನ್ಲಿ ಫಾರ್ ದ ಡಾಟ್ ಪ್ರಾಡಕ್ಟ್ಸ್ ಅಂತ ಹೇಳ್ಬಿಟ್ಟು, ಇನ್ನೊಂದು ಕೊಸೈನ್ ಅಂತ ಹೇಳ್ಬಿಟ್ಟು, ಇನ್ನೊಂದು ಯುಕ್ಲಿಡಿಯನ್ ಅಂತ ಹೇಳ್ಬಿಟ್ಟು. ಸೊ ಯುಕ್ಲಿಡಿಯನ್ ಹೆಂಗೆ ಅಂತ ಹೇಳಿದ್ರೆ, ಇಟ್ ವಿಲ್ ಬಿ ಹ್ಯಾವಿಂಗ್ ದ ಸಿಮಿಲಾರಿಟಿ ಬೇಸ್ಡ್ ಆನ್ ದ ನಂಬರ್, ಲೈಕ್ ಇಟ್ ವಿಲ್ ಬಿ ಲೈಕ್ ಲೆಟ್ಸ್ ಸೇ 0.4 ಮತ್ತು 0.38 ಅಂತ ಹೇಳ್ಬಿಟ್ಟು ಹೇಳಿದೆ ಅಲ್ವಾ ಎಕ್ಸಾಂಪಲ್ಲು. 0.86 ಅಂತ ನಿಮಗೆ ರೆಡ್ಡಿಗೆ 0.86 ಅಂತ ಇರುತ್ತೆ. ಆ್ಯಪಲ್ದು ವ್ಯಾಲ್ಯೂ ಬಂದ್ಬಿಟ್ಟು 0.84 ಅಂತ ಇರುತ್ತೆ. ಸೊ ಇಟ್ ಈಸ್ ಲಿಟ್ಲ್ ಬಿಟ್ ಮ್ಯಾಚಿಂಗ್, ಓಕೆನಾ. ಅಂದರೆ ಎಕ್ಸ್ ಆಕ್ಸಿಸ್ ಅಲ್ಲಿ ಇಟ್ ಈಸ್ ಕನ್ಸಿಡರಿಂಗ್ ದ ಡಿಸ್ಟೆನ್ಸ್ ಬಿಟ್ವೀನ್ the plot in the value along with the matching value. Okay, so ಇವೆರಡರದ್ದು ಡಿಸ್ಟೆನ್ಸ್ ಎಷ್ಟಿದೆ ಅಂತ ನೋಡ್ಬಿಟ್ಟು ಇಟ್ ವಿಲ್ ಬಿ ಫೈಂಡಿಂಗ್ ದ ಸಿಮಿಲಾರಿಟಿ. ಅದಕ್ಕೆ ಅದು ದಟ್ ಈಸ್ ವಾಟ್ ದ ಯುಕ್ಲಿಡಿಯನ್ ವಿಲ್ ಬಿ ಯೂಸಿಂಗ್ ದಟ್ ಪರ್ಟಿಕ್ಯುಲರ್ ಸಿಮಿಲಾರಿಟಿ. ವೆರಾಸ್ ಕೊಸೈನ್ ಅಂತ ಇನ್ನೊಂದು ಸಿಮಿಲಾರಿಟಿ ಬರುತ್ತೆ. ಅದು ಹೇಗೆ ಅಂತ ಹೇಳಿದ್ರೆ 0.84 ಇಲ್ಲಿದೆ, ಆಮೇಲೆ 0.86 ಇಲ್ಲಿದೆ. ಓಕೆ, ಸೊ ವಿಚ್ ಈಸ್ ಹ್ಯಾವಿಂಗ್ ದ ಲೆಸ್ಸರ್ ಆಂಗ್ಯುಲರ್ ಡಿಫರೆನ್ಸಸ್. ಓಕೆನಾ. ಸೊ ಎರಡು ಪಾಯಿಂಟನ್ನ ಹೀಗೆ ಕನೆಕ್ಟ್ ಮಾಡಿದಾಗ ಎಷ್ಟು ದೂರದಲ್ಲಿ ಇಟ್ ವಿಲ್ ಬಿ ಕನೆಕ್ಟಿಂಗ್, ಆರ್ ವಾಟ್ ಈಸ್ ದ ಲೆಸ್ಸರ್ ನಂಬರ್ ಆಫ್ ಡಿಗ್ರಿ ದಟ್ ಇಟ್ ಈಸ್ ಮ್ಯಾಚಿಂಗ್. ಓಕೆ, ಸೊ ದಿಸ್ ಈಸ್ ಅ ಕೊಸೈನ್, ದಟ್ ಈಸ್ ಅ ಕಾಸ್ ಥೀಟಾ ಅಂತೀವಲ್ವಾ. ಸೊ ಬೇಸ್ಡ್ ಆನ್ ದಟ್ ಇಟ್ ವಿಲ್ ಬಿ ಫೈಂಡಿಂಗ್ ದ ಸಿಮಿಲಾರಿಟಿ. ದಟ್ ಮೀನ್ಸ್ ಲೆಸ್ಸರ್ ದ ಆಂಗಲ್ ಡಿಫರೆನ್ಸ್, ಬೆಟರ್ ದ ಮ್ಯಾಚ್ ಅಂತ ಹೇಳ್ಬಿಟ್ಟು ಇದು ಕನ್ಸಿಡರ್ ಮಾಡುತ್ತೆ, ಯಾವುದು ಕೊಸೈನ್ ಸಿಮಿಲಾರಿಟಿ. ಬಟ್ ಡಾಟ್ ಪ್ರಾಡಕ್ಟ್ ಅನ್ನೋದೇನಿದೆ, ಇಟ್ ಈಸ್ ಅ ಹೈಬ್ರಿಡ್ ಆಫ್ ದೋಸ್ ಟು. ಒಂದು ಇಟ್ ವಿಲ್ ಆಲ್ಸೋ ಮ್ಯಾಚ್ the distance between two vectors. Also it has to match the smallest angle difference between the two vectors. So base ಒಂದು basis ಮೇಲೆ it will be finding the similarity. Okay, so these are the three. One is the Euclidean, cosine and dot product ಅಂತ ಹೇಳ್ಬಿಟ್ಟು. So we will be using cosine as of today because ಫಾರ್ ಅಂದರೆ ಯಾವ್ದ್ಯಾವ್ದಕ್ಕೆ ಯಾವ್ಯಾವ್ದು ಮ್ಯಾಚ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಡಿಪೆಂಡ್ಸ್ ಆನ್ ಯುವರ್ ಮೇನ್ಲಿ ಕಾಸ್ಟ್ ಎಫಿಷಿಯನ್ಸಿ ಆಲ್ಸೋ. ಸೊ ಯುಕ್ಲಿಡಿಯನ್ ವಿಲ್ ಬಿ ಬೆಸ್ಟ್ ಫಾರ್ ಇಫ್ ಯು ಆರ್ ಫೈಂಡಿಂಗ್ ಅ ಟೆಕ್ಸ್ಟ್ ರಿಲೇಟೆಡ್ ಅಥವಾ ನಂಬರ್ಸ್ ರಿಲೇಟೆಡ್ ಮ್ಯಾಚಿಂಗ್ಸ್ ಮಾಡಬೇಕಾದ್ರೆ ಯುಕ್ಲಿಡಿಯನ್ ವಿಲ್ ಬಿ ಬೆಟರ್. ಆ್ಯಂಡ್ ಟೆಕ್ಸ್ಟ್ ರಿಲೇಟೆಡ್ ಈ ಥರ ಲಾಂಗ್ ಪ್ಯಾರಾಗ್ರಾಫಿಗೆಲ್ಲ ಡಾಟ್ ಪ್ರಾಡಕ್ಟ್ ವಿಲ್ ಬಿ ಬೆಟರು. ವೆರಾಸ್ ದ ಕೊಸೈನ್ ವಿಲ್ ಬಿ ರಿಲೇಟೆಡ್ ವಿತ್ ದ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸು ಆ ಥರದಕ್ಕೆಲ್ಲ. ಬಟ್ ಇನ್ ದಿಸ್ ಪರ್ಟಿಕ್ಯುಲರ್ ಸೆಕ್ಷನ್ ಲೈಕ್ ದ ಕೊಸೈನ್ ವಿಲ್ ಬಿ ಓಕೆ, ಲೈಕ್ ಇಟ್ ವಿಲ್ ಬಿ ಮ್ಯಾಚಸ್. ಸೊ ಇನ್ ದ ಎಕ್ಸಾಂಪಲ್ ಆಲ್ಸೋ ವಿ ಆರ್ ಯೂಸಿಂಗ್ ದ ಸೇಮ್ ಥಿಂಗ್. ಓಕೆ, ಸೊ ಎನಿ ಡೌಟ್ಸ್? Okay, so now we have created, let's see okay, so it is still running mostly because it is ಏನೇಳಿ ಅಷ್ಟೊಂದು ಲೈಕ್ ನಿಯರ್ಲಿ 21,000 ರೆಕಾರ್ಡ್ಸ್ ಇದೆ, ಅದೆಲ್ಲದಕ್ಕೂ ರನ್ ಮಾಡೋದಕ್ಕೋಸ್ಕರ. ಸೊ ಒನ್ಸ್ ದಟ್ ಈಸ್ ಡನ್, ಲೈಕ್ ಓಕೆ, ವಿಲ್ ಟ್ರೈ ಟು ಕ್ರಿಯೇಟ್ ದ ವೆಕ್ಟರ್ಸ್ ಇಂಡೆಕ್ಸ್, ಆಯಿತಾ. ಓಕೆ, ಸೊ ನಾವು ವಿ ಆಲ್ರೆಡಿ ಹ್ಯಾವ್ ದ ಡೇಟಾ. ಅದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ, ಇಂಡೆಕ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೀವಿ, ಐ ಮೀನ್ ಲೈಕ್ ವೆಕ್ಟರ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೀವಿ. ಬಟ್ ವಾಟ್ ಇಫ್ ನ್ಯೂ ರೆಕಾರ್ಡ್ಸ್ ಆರ್ ಕಮಿಂಗ್ ಇನ್, ಆಯ್ತಾ. ಸೊ ವೆನ್ ಎವರ್ ನ್ಯೂ ರೆಕಾರ್ಡ್ಸ್ ಆರ್ ಕಮಿಂಗ್ ಇನ್, ಯು ಹ್ಯಾವ್ ಟು ಕಾಲ್ ದಿಸ್ ಎಂಬೆಡಿಂಗ್ ಅಗೇನ್, and for that, based on that, it will be creating the embedding. Once the embedding is ready, then only you should insert the data into the MongoDB. Okay na. So when that is how you will be taken care from the next time, like when we are building that. Okay, so here it's already created, but I don't know whether our function is completed or not. Okay, it's still running. Once the application is ready, then we can go for, I don't know how many records has the plot embeddings. Only 25 records completed. No, 9,000 records completed. Huh? ಟೋಟಲ್ 21,000 ಇದೆ. ಸೊ ಬಟ್ ಪ್ರಾಬ್ಲಮ್ ಏನಾಗಲ್ಲ, ಯಾಕೆ ಅಂತ ಹೇಳಿದ್ರೆ ಓನ್ಲಿ ಅವೈಲೇಬಲ್ ಸೆಟ್ ಆಫ್ ರಿಸಲ್ಟ್ಸ್ ಅಲ್ಲಿ, ಓಕೆ, ಓನ್ಲಿ 10,000 ರಿಸಲ್ಟ್ಸ್ ಅಲ್ಲೇನೆ ಲೈಕ್ ವಿ ವಿಲ್ ಬಿ ಏಬಲ್ ಟು ಸರ್ಚ್ ದ ರೆಕಾರ್ಡ್, ಆಯ್ತಾ. ಸೊ ಲೆಟ್ಸ್ ಸೇ, ಬಟ್ ಇದು ಕಂಪ್ಲೀಟ್ ಆಗ್ತಾ ಇಲ್ಲ.
ವಿಲ್ ವೆಯ್ಟ್ ಫಾರ್ ಲೈಕ್ 2 to 3 minutes. ಎಷ್ಟಾಗುತ್ತೋ ಅಷ್ಟು ರೆಕಾರ್ಡ್ಸ್ ಆಗಲಿ, ಆಮೇಲೆ ಲೈಕ್ ವಿ ಕ್ಯಾನ್ ಏನು ಹೇಳಿ ಸ್ಟಾಪ್ ಮಾಡಿಬಿಟ್ಟು ಫರ್ದರ್ ಹೋಗೋಣ. ಐ ಮೀನ್ ಲೈಕ್ ಎನಿ ಹೌ ವಿ ಹ್ಯಾವ್ ಲೈಕ್ ನಿಯರ್ಲಿ 10,000 records. That is enough for our calculation. I mean like enough to search. Any doubts? ಹೌದು ಹೌದು, it is storing in the database. ಅಂದರೆ ನಿಮ್ದು ಡೇಟಾಬೇಸಲ್ಲಿ ಇರಲ್ಲ, ಲೈಕ್ ಇನ್ ದ ಬ್ಯಾಕ್ ಎಂಡಲ್ಲಿ ಲೈಕ್ ಇಟ್ ಈಸ್ ಹ್ಯಾವಿಂಗ್ ಸಪ್ರೇಟ್ ಫೈಲ್ಸ್, ಲೈಕ್ ಫಿಸಿಕಲ್ ಫೈಲೇ ಇರುತ್ತೆ, ಕ್ರಿಯೇಟ್ ಆಗಿರುತ್ತೆ, ಅದ್ರ ಒಳಗಡೆ ಇಟ್ ವಿಲ್ ಬಿ ಹ್ಯಾವಿಂಗ್ ಆಲ್ ದೋಸ್ ಡೇಟಾ. ಬಟ್ ವೆಕ್ಟರ್ ಸರ್ಚ್ ಆಗಲಿ ಅಟ್ಲಾಸ್ ಸರ್ಚ್ ಆಗಲಿ, ಇಟ್ ಈಸ್ ಎನ್ ಎಕ್ಸ್ಟರ್ನಲ್ ಪ್ರಾಸೆಸ್ ಆಲ್ ಟುಗೆದರ್. ಸೊ ಮೊಂಗೋ ಅಂತ ಹೇಳ್ಬಿಟ್ಟು ಒಂದು ಸಪ್ರೇಟ್ ಜಾವಾ ಫಂಕ್ಷನ್ಸ್ ದಟ್ ವಿಲ್ ಬಿ ರನ್ನಿಂಗ್, ಅದು ನಿಮ್ಮ ಡೇಟಾನ ಈ ಥರ ವಾಚ್ ಮಾಡ್ತಾ ಇರುತ್ತೆ. ಸೊ ವೆನೆವರ್ ದೇರ್ ಇಸ್ ಅ ನ್ಯೂ ಡೇಟಾ ಆರ್ ಮಾಡಿಫೈಯಿಂಗ್ ದ ಡೇಟಾ, ಎವ್ರಿ ಟೈಮ್ ಯು ವಿಲ್ ಬಿ ಅಪ್ಡೇಟಿಂಗ್ ದ ಡೇಟಾ ಅಲ್ವಾ. ಲೈಕ್ ಲೆಟ್ಸೆ ಒಂದು ಮೂವಿದು ಡೇಟಾ ಚೇಂಜ್ ಆಗೋದು ತುಂಬ ರೇರು, ಬಟ್ ಲೆಟ್ಸೆ ಇಟ್ ಈಸ್ ಡಾಕ್ಯುಮೆಂಟ್ ಅಬೌಟ್ ಸಮಥಿಂಗ್ ಲೈಕ್ ಅ ಪ್ರಾಡಕ್ಟ್ ಆರ್ಡರ್, ಆಯಿತಾ. ಸೊ ಒಬ್ಬ ಆರ್ಡರ್ ಪ್ಲೇಸ್ ಮಾಡಿರ್ತಾರೆ, ಅದ್ರದ್ದು ಆರ್ಡರ್ ಡೇಟಾ ಇರುತ್ತೆ, ಬಟ್ ಹಿ ವಿಲ್ ಸ್ಟಿಲ್ ಹ್ಯಾವ್ ಅ 60 seconds ಟು ಮಾಡಿಫೈ ದ ಡೇಟಾ. ಓಕೆ, ಸೊ ವೆನ್ ಹಿ ಡೂ ದ ಅಪ್ಡೇಟ್ ಆಫ್ ದಟ್ ಆಪರೇಷನ್, ಸೊ ಬ್ಯಾಕ್ ಎಂಡ್ ರಿಸಲ್ಟ್ ಏನಿದೆ, ಈ ವೆಕ್ಟರ್ಸ್ ಇಂಡೆಕ್ಸ್ ಏನಿದೆ, ದಟ್ ಹ್ಯಾಸ್ ಟು ಬಿ ರೀಕ್ರಿಯೇಟೆಡ್, ಬಿಕಾಸ್ ಕರೆಂಟ್ಲಿ ದ ಡೇಟಾ ವಾಟ್ ಎವರ್ ದ ಡೇಟಾ ಈಸ್ ದೇರ್ ಆ್ಯಂಡ್ ದ ವೆಕ್ಟರ್ಸ್ ಈಸ್ ಕಂಪ್ಲೀಟ್ಲಿ ಇರ್ರಿಲೆವೆಂಟ್ ಅಲ್ವಾ. ಸೊ ಅದಕ್ಕೆ ಇಟ್ ಹ್ಯಾಸ್ ಟು ಬಿ ರೀಕ್ರಿಯೇಟೆಡ್ ಒನ್ಸ್ ಎವ್ರಿ ಟೈಮ್ ದೇರ್ ಇಸ್ ಅ ಡೇಟಾ ಹ್ಯಾಸ್ ಬಿನ್ ಅಪ್ಡೇಟೆಡ್. ಓಕೆ, so it will be storing those data. Yeah, I guess like we have 12,000 records, so that is pretty much fine. I'll stop this. Okay, and I'll remove this section, the for loop that we were running. Yeah, so yeah, so our application is ready, and here it is. So let's say I want to search for a movie that is something like a child learning karate, something like that. Karate Kid is what the movie that is I am expecting. I don't know whether it is there in the 10,000 movies that we search for or not. So I got some result. One is, yeah, so Karate Kid is also there, ಆಯ್ತಾ. ಸೊ this is how you will be passing the natural search, and based on that you will be retrieving the result. Okay, I'll do one thing, I'll just share all of this code base in the file. So, and I'll remove, so you just have to change this Mongo client document. Anyhow, I will be deleting this particular what do you say instance as of now. So if you use the same instance, you might not get a result, but you have to follow the same thing. Okay, and I'll pass those 3. Okay, so make sure you will be installing pip install Flask, pip install PyMongo, and pip install sentence transformer. Okay, so sentence transformer will take little more time because it has to download nearly 500 to 800 MB of the storage, and these two will complete immediately, adikken jaasti time tagolalla. And yeah, so finally, like once you create the vector search and everything, okay, I will also paste other sections also, which is how we created the vector search, and I'll better paste this. Yeah, so these are the step by step whatever we have gone from.
Okay, so based, like you can, by following these things you can reach the final search engine. Like ಈ ಆ್ಯಪನ್ನ ಫಾಲೋ ಮಾಡಿದ್ರೆ ಲೈಕ್ ಯು ವಿಲ್ ಬಿ ಗೆಟಿಂಗ್ ದ ರಿಸಲ್ಟ್ಸ್ ಇನ್ ದ ವೆಬ್ ಪೇಜ್ ಇಟ್ ಸೆಲ್ಫ್ ರಾದರ್ ದ್ಯಾನ್ ಗೆಟಿಂಗ್ ದ ರಿಸಲ್ಟ್ ಇನ್ ದ ಕನ್ಸೋಲು. ಅದು ಜಸ್ಟ್ ಹ್ಯಾವ್ ಟು ಚೇಂಜ್ ಇನ್ ದ ಎಕ್ಸೆಲ್ ಫೈಲ್, ಸಾರಿ ಇಂಡೆಕ್ಸ್ ಫೈಲಲ್ಲಿ ಲೈಕ್ ಯು ಹ್ಯಾವ್ ಟು ಚೇಂಜ್ ಒನ್ ಮೋರ್ ಫೈಲ್ ಹಿಯರ್. ಸೊ index.html ಅಂತ ಕ್ರಿಯೇಟ್ ಮಾಡಿದ್ವಲ್ಲ, ಅದರೊಳಗಡೆ ಯು ಜಸ್ಟ್ ಹ್ಯಾವ್ ಟು ಚೇಂಜ್ ಸರ್ಟೈನ್ ಫಾರ್ ಲೂಪು ಅಷ್ಟೇ, ಮತ್ತೇನು ಜಾಸ್ತಿ ಚೇಂಜಸ್ ಬೇಕಾಗಲ್ಲ ಅದರಲ್ಲಿ. ಹಾಂ, ಇಲ್ಲಿ ಸೊ ಇದನ್ನು ಜಸ್ಟ್ ಯು ಹ್ಯಾವ್ ಟು put it in the HTML. So whenever there is a result, like you will be having output in the HTML itself, I mean in the web page itself, rather than going back and checking in the results, right? So there are example search as well, like let's say if I want to search this particular field, machine become emotional, mostly this movie about iRobot or something, ultimate presents something Mangalore. Yeah, I guess that's it. And yeah, so this is how you will be using the natural language to add a smart search to your application. And thanks everybody. I know it's difficult ಒಂದು ಒಳ್ಳೆ ಊಟ ಆದಮೇಲೆ ಈ ಥರ ಕೂತ್ಕೊಳ್ಳೋದು. ಥ್ಯಾಂಕ್ ಯು, ಥ್ಯಾಂಕ್ಸ್ ಎವ್ರಿವನ್. So let's give a huge round of applause for Darshan sir.